Namaskaram. So let's continue with electric charges and fields. So ಇವತ್ತಿನ ಕ್ಲಾಸ್ನೊಳಗೆ ನಾವು ಲಾಸ್ಟ್ ವಿಡಿಯೋದೊಳಗೆ ನ್ಯೂಮರಿಕಲ್ಸ್ ನಾನು ಮಾಡಿದ್ನಲ್ಲ ಬೇಸ್ಡ್ ಆನ್ ಇಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ. ಅದರೊಳಗೆ ಕ್ವಶನ್ ನಂಬರ್ 7 ನಿಮಗೆ ಪ್ರಾಕ್ಟೀಸ್ ಮಾಡು ಅಂತ ಹೇಳಿದ್ದೆ ನಾನು. ಸೊ ಅದರೊಳಗೆ ಲಾಸ್ಟ್ ಪಾರ್ಟ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾರೆ ನಾವು ಮೊದಲ ಮಾಡಿದಂಥ ಫೋರ್ಸ್ ಬಿಟ್ವೀನ್ ಮಲ್ಟಿಪಲ್ ಚಾರ್ಜಸ್ ಟೈಪ್ ಆಫ್ ಕ್ವಶನ್ಸ್ಗೆ ಕಂಪ್ಯಾರಿಸನ್ ಮಾಡಿದರೆ ಸ್ಲೈಟ್ ಡಿಫರೆನ್ಸ್ ಐತಿ. ಸೊ ನಾನು ಅದಕ್ಕೆ ಅಂದ್ಕೊಂಡಿದ್ದೆ ಮೇ ಬಿ ನೀವು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ಬೋದು ಅಥವಾ ಅಟ್ಲೀಸ್ಟ್ ಯಾರು ಸಿನ್ಸಿಯರಾಗಿ ಟ್ರೈ ಮಾಡಿಲ್ಲ, ಸ್ವಲ್ಪ ಡೌಟ್ ಬರೋ ಚಾನ್ಸಸ್ ಐತಿ. ಆ ಲಾಸ್ಟ್ ಪಾರ್ಟ್ ಆಫ್ ದ್ಯಾಟ್ ಏನು ಪ್ರಾಬ್ಲಮ್ ಐತಲ್ಲ ಅದರದ್ದು ಕ್ಯಾಲ್ಕುಲೇಷನ್ ಪಾರ್ಟ್ ಎಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗೋ ಚಾನ್ಸಸ್ ಐತಲ್ಲ ಅದನ್ನು ಇಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀನಿ. ದ ಕ್ವಶನ್ ವಾಸ್ there are two charges plus 5 microcoulomb and minus 5 microcoulomb which are separated by a distance, total distance of 0.06 meter. So other the midpoint O andre half a kade 0.03. So ille midpoint ninda ಒಂದು perpendicular bisector draw ಮಾಡಿ ಇದನ್ನ ಬೇಕಾದ್ರೆ ಹಿಂಗೆ ಕಂಟಿನ್ಯೂ ಮಾಡ್ತಾರೆ. From this midpoint 0.04 meter distance ನೊಳಗೆ ಒಂದು ಪಾಯಿಂಟ್ P ಮಾರ್ಕ್ ಮಾಡ್ತಾರೆ. ಸೊ ಪಾಯಿಂಟ್ P is present on the perpendicular bisector of the line AB. ಇಲ್ಲೇ ಈ ಪಾಸಿಟಿವ್ ಚಾರ್ಜ್ +5 ಮೈಕ್ರೋಕೂಲಮ್ ಆ್ಯಂಡ್ ನೆಗೆಟಿವ್ ಚಾರ್ಜ್ -5 ಮೈಕ್ರೋಕೂಲಮ್ನಿಂದ ರಿಸಲ್ಟೆಂಟ್ ಇಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಎಷ್ಟು ಬರ್ತೈತಿ ಅಂತ ಕೇಳಕತ್ತಾರ ಕ್ವಶನ್. ಸೊ ಇಲ್ಲೇ ಇನಿಷಿಯಲ್ ಸ್ಟೆಪ್ಸ್ ನೀವು ಮಾಡ್ತೀರಿ ಅಂತ ಅಂದ್ಕೊಂಡಿನಿ ನಾನು. ದಟ್ ಈಸ್ ಫಸ್ಟ್ ಆಫ್ ಆಲ್, ಆಸ್ ದಿಸ್ ಈಸ್ ಅ ಪಾಸಿಟಿವ್ ಚಾರ್ಜ್, ಇದ್ರದ್ದು ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲೇ ನಾವು ಸ್ಟಾರ್ಟಿಂಗ್ ಬರ್ಕೋಬೇಕು. ಗಿವನ್ ಒಳಗೆ ಕನ್ಸಿಡರೇಷನ್ ಒಳಗೆ ಲೆಟ್ E1 ಬಿ ದ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಡ್ಯೂ ಟು ದ ಚಾರ್ಜ್ +5 ಮೈಕ್ರೋಕೂಲಮ್ ಆಟ್ ಪಾಯಿಂಟ್ P ಅಂತ. ಸೊ ಇದ್ರದ್ದು ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ವಿಲ್ ಬಿ ಅವೇ ಫ್ರಮ್ ದ ಪಾಸಿಟಿವ್ ಚಾರ್ಜ್. E1 ಈಸ್ ಅವೇ ಫ್ರಮ್ ದ ಚಾರ್ಜ್ ಲೈಕ್ ದಿಸ್ ಅಪ್ವರ್ಡ್ಸ್ ಹಿಂಗೆ ಹೋಗ್ತದೆ ಅಲಾಂಗ್ ದಿಸ್ ಲೈನ್, ಅಲಾಂಗ್ AP ಹೋಗ್ತದೆ. And as this is negative charge, ನಾನು ನಿಮ್ಗೆ ಹೇಳಿದ್ದೆ direction of electric field due to a negative charge is towards the charge. So E2 he is here, E1 is here. E1 and E2 ನೀವು ಇದು ಲಾಸ್ಟ್ ವಿಡಿಯೋದೊಳಗೆ ಹೇಳಿದ್ದೆ, ನೀವು ಕ್ಯಾಲ್ಕುಲೇಷನ್ ಮಾಡಿರಿ, ಇದನ್ನು ಸಾಲ್ವ್ ಮಾಡಿರಿ ಅಂತ. ಹೋಪ್ಫುಲಿ ಯು ಹ್ಯಾವ್ ಡನ್ ದ್ಯಾಟ್. ವಿ ಕ್ಯಾನ್ ಕ್ಯಾಲ್ಕುಲೇಟ್ E1 and E2 ಯೂಸಿಂಗ್ ದ ಫಾರ್ಮುಲಾ 1/4πε0 Q ಡಿವೈಡೆಡ್ ಬೈ R². ನೆಕ್ಸ್ಟ್ ಈ ಎರಡೂ ಎಲೆಕ್ಟ್ರಿಕ್ ಫೀಲ್ಡನ್ನ ಕ್ಯಾಲ್ಕುಲೇಟ್ ಮಾಡಿದ ಮೇಲೆ ಅವುಗಳ ರಿಸಲ್ಟೆಂಟ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನೋಡ್ರಿ. ಈಗ ರಿಸಲ್ಟೆಂಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ವಿ ನೀಡ್ ಅ ಫಾರ್ಮುಲಾ ವಿಚ್ ಈಸ್ √A² + B². ಆ ಜಾಗದೊಳಗೆ ನಾವಿಲ್ಲೇ E1² + E2² + 2E1 E2 cos θ ಫಾರ್ಮುಲಾ ಹಚ್ತೀವಿ. ಸೊ ಹಿಯರ್ ಥೀಟಾ ಅಂದ್ರೇನು? ಥೀಟಾ ಇಸ್ ದ ಟೋಟಲ್ ಆ್ಯಂಗಲ್ ಬಿಟ್ವೀನ್ E1 ಆ್ಯಂಡ್ E2. E1 E2 ಇವೆರಡು ನೋಡೋ ಆ್ಯಂಗಲ್ ದಟ್ ಈಸ್ ಥೀಟಾ. ಸೊ ಇಲ್ಲೇ ಈ ಕ್ವಶನ್ ಒಳಗೆ ಅವರು ಥೀಟಾನ ಡೈರೆಕ್ಟಾಗಿ ಕೊಟ್ಟಿಲ್ಲ. ದೇರ್ ಇಸ್ ನೋ ವೇ ವಿ ಕ್ಯಾನ್ ಡೈರೆಕ್ಟ್ಲಿ ಕ್ಯಾಲ್ಕುಲೇಟ್ ಥೀಟಾ. ಸೊ ದ ಪ್ರಾಬ್ಲಮ್ ಬಿಕಮ್ಸ್ ಡಿಫಿಕಲ್ಟ್. ಇಲ್ಲೇ ಪ್ರಾಬ್ಲಮ್ ಇರೋದು ಏನಂದರೆ ಈ ಫಾರ್ಮುಲಾ ಹಚ್ಚಿದಾಗ ಥೀಟಾ ಈಸಿಯಾಗಿ ನಮಗೆ ಸಿಗಂಗಿಲ್ಲ. ವಿ ನೀಡ್ ಟು ಫಸ್ಟ್ ಆಫ್ ಆಲ್ ಕ್ಯಾಲ್ಕುಲೇಟ್ ಥೀಟಾ ಸಮ್ಹಾವ್. ಸೊ ಅದು ಹೆಂಗೆ ಅಂತ ಆ ಪಾರ್ಟ್ ಅಷ್ಟು ಡಿಫಿಕಲ್ಟ್ ಐತಿ. ಅದನ್ನು ಎಕ್ಸ್ಪ್ಲೈನ್ ಮಾಡಿದರೆ ಕ್ಲಿಯರಾಗಿ ಗೊತ್ತಾಗ್ತೈತಿ. ಈಗ ಅದನ್ನು ಹೇಳ್ತೀನಿ. ಓಕೆ, ವಾಟ್ ಈಸ್ ER ಹಿಯರ್? What is ER? ER is resultant electric field. ಇಲ್ಲಿ ನಾನು ಇನ್ನೊಂದು ಆ್ಯಂಗಲ್ ತೊಗೊಂಡಿನಿ. ಏನಂತ, ಲೆಟ್ phi be ಆ್ಯಂಗಲ್ ಬಿಟ್ವೀನ್ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಆ್ಯಂಡ್ E2. ಆಮೇಲೆ ಇಲ್ಲೇ ನೀವು ಸ್ವಲ್ಪ ಲಕ್ಷ ಕೊಟ್ಟರೆ E1 ಆ್ಯಂಡ್ E2 ಮ್ಯಾಗ್ನಿಟ್ಯೂಡ್ಸ್ ಸೇಮ್ ಬಂದಿರ್ತಾವೆ. ವ್ಯಾಲ್ಯೂ ಆಫ್ E1 ಆ್ಯಂಡ್ E2 ವೆನ್ ಯು ಯೂಸ್ ದಿಸ್ ಫಾರ್ಮುಲಾ 1/4πε0 ಇದನ್ನು ಈ ಫಾರ್ಮುಲಾ ನೀವು ಯೂಸ್ ಮಾಡಿರ್ತೀರಲ್ಲ, ಇಲ್ಲೇ 9 × 10⁻⁹ ಹಾಕಿ ಚಾರ್ಜ್ ಜಗದಾಗ ನಾವೇನು ಹಾಕ್ತೀವಿ 5 × 10⁻⁻6 ಮೈಕ್ರೋಕೂಲಂಬ್ ಐತೆ ಡಿವೈಡೆಡ್ ಬೈ ಇಲ್ಲೇ ಡಿಸ್ಟೆನ್ಸ್ ಏನು 0.05 ಮೀಟರ್ ಐತಲ್ಲ, ಇಲ್ಲೂ ಡಿಸ್ಟೆನ್ಸ್ ಸೇಮ್ ಇರ್ತೈತಿ ಫ್ರಮ್ -5 ಮೈಕ್ರೋಕೂಲಮ್. ಆಮೇಲೆ ಇನ್ನೊಂದು ಪಾಯಿಂಟ್ ನಾನು ನಿಮಗೆ ಹೇಳಬೇಕು. ಇಲ್ಲೇ ಈ ನ್ಯೂಮರಿಕಲ್ ಸಾಲ್ವ್ ಮಾಡ್ಬೇಕಾರೆ ಕ್ಯೂ ಜಗದಾಗ +5 ಮೈಕ್ರೋಕೂಲಂಬರ ಇರಲಿ -5 ಇರಲಿ, ನಾವಿಲ್ಲಿ ಜಸ್ಟ್ 5 ಅಂತ ಬರಿತೀವಿ. 5 × 10⁻⁶ ಬರಿತೀವಿ. ಪ್ಲಸ್ ಆರ್ ಮೈನಸ್ ಬರೆಯೋಂಗಿಲ್ಲ ಅಂತ ನಾನು ಹೇಳಿದ್ದೆ. ಇದನ್ನು ಎಲ್ಲಿ ಹೇಳಿದ್ದೆ ನಾ ಅಂದರೆ ಫೋರ್ಸ್ ಫಾರ್ಮುಲಾ ಐತಲ್ಲ, ಕೂಲಮ್ಸ್ ಲಾ 1/4πε0 Q1 Q2 ಡಿವೈಡೆಡ್ ಬೈ R². ಇನ್ ದಿಸ್ ಫಾರ್ಮುಲಾ ಫಾರ್ ದ ಚಾರ್ಜಸ್ ವಿ ಯೂಸ್ ಓನ್ಲಿ ದ ಮ್ಯಾಗ್ನಿಟ್ಯೂಡ್ಸ್
ಪ್ಲಸ್ ಮೈನಸ್ ಪೊಲಾರಿಟಿ ಸೈನ್ ನಾವು ಬರೆಯಂಗಿಲ್ಲ. ಬಿಕಾಸ್ ಈ ಫಾರ್ಮುಲಾ ಏನದಾವಲ್ಲ ಇವು ಇರುವುದ ಮ್ಯಾಗ್ನಿಟ್ಯೂಡ್ ಅಷ್ಟೇ ಕ್ಯಾಲ್ಕುಲೇಟ್ ಮಾಡೋಕೆ, ಡೈರೆಕ್ಷನ್ ನಾವು ಸಪ್ರೇಟ್ಲಿ ತಲೆ ಕೆಡಿಸ್ಕೊಂತೀವಿ ಅದಕ್ಕೆ. ಸೊ ಸ್ವಲ್ಪ ನೀವೆಲ್ಲ ಅಬ್ಸರ್ವ್ ಮಾಡಿದ್ರೆ E1 ಆ್ಯಂಡ್ E2 ಮ್ಯಾಗ್ನಿಟ್ಯೂಡ್ಸ್ ಸೇಮ್ ಇದಾವೆ, ವ್ಯಾಲ್ಯೂಸ್ ಸೇಮ್ ಬರ್ತಾವೆ. ಬಂದಿದ್ದಕ್ಕೆ ಎಕ್ಸಾಕ್ಟ್ಲಿ ಅವು ಹಾಫ್ ಕಟ್ ಮಾಡ್ಕೊಂಡು ಇದೇನು ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಬರ್ತೈತಲ್ಲ, ಇಟ್ ಬೈಸೆಕ್ಟ್ಸ್ ದ ಟೋಟಲ್ ಆ್ಯಂಗಲ್. ಟೋಟಲ್ ಆ್ಯಂಗಲ್ ಎಷ್ಟೈತಿ ಇಲ್ಲಿ ಥೀಟಾ, ಅದನ್ನು ಬೈಸೆಕ್ಟ್ ಮಾಡಿದ್ರೆ ಈ ಕಡೆ ಫೈ ಈ ಕಡೆ ಫೈ, ಎರಡು ಕಡೆ ಫೈ ಬರ್ತೈತಿ. ಈಗ ಅಂದ್ರೆ ದಿ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ER ಬೈಸೆಕ್ಟ್ಸ್ ದ ಟೋಟಲ್ ಆ್ಯಂಗಲ್ ಥೀಟಾ ಇಂಟು 5 ಈಚ್ ಆನ್ ಬೋತ್ ಸೈಡ್ಸ್. ಸೊ ನಮಗೀಗ ರಿಸಲ್ಟೆಂಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ವಿ ನೀಡ್ ದ ವ್ಯಾಲ್ಯೂ ಆಫ್ ಥೀಟಾ. ಸೊ ಇಲ್ಲಿ ನಾ ಬರ್ದೀನಿ, ಆಸ್ E1 ಈಸ್ ಈಕ್ವಲ್ ಟು E2 ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಬೈಸೆಕ್ಟ್ಸ್ ಥೀಟಾ. ದೆನ್ ಹಿಯರ್ ಏನಾತ ಹಂಗಾರೆ ಅದರಿಂದ ಥೀಟಾ ಈಸ್ ಈಕ್ವಲ್ಸ್ ಟು 2φ ಆತ. ನಮಗೆ ಥೀಟಾ ಬೇಕು, ಅದಕ್ಕೆ ನಾವಿಲ್ಲಿ ಏನು ಮಾಡ್ತೀವಿ ಅಂದ್ರೆ ಫಸ್ಟಿಗೆ ಫೈ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ. ಯಾಕಂದ್ರೆ ಈ ಕ್ವಶನ್ ಒಳಗೆ ಡೈರೆಕ್ಟ್ಲಿ ನಮಗೆ ಥೀಟಾ ಫೈಂಡ್ ಔಟ್ ಮಾಡ್ಕೊಳ್ಳೋಕೆ ದರ್ ಇಸ್ ನೋ ಅದರ್ ವೇ. ಸೊ ಅದಕ್ಕೆ ಥೀಟಾ ಈಸ್ ಈಕ್ವಲ್ಸ್ ಟು 2φ ಅದಕ್ಕೆ ನಾನು ಹೇಳಿದ್ನಲ್ಲ, ಹಿಯರ್ ER ಈಸ್ ಬೈಸೆಕ್ಟಿಂಗ್, ಎರಡೂ ಸೇಮ್ ಇದ್ದಿದ್ದಕ್ಕೆ ಇದ್ರ ವ್ಯಾಲ್ಯೂ. ಸೊ 5 ಈಚ್ ಎರಡು ಕಡೆನೂ ಇರ್ತಾವೆ. ನಾವು ನಮ್ದು ಏಮ್ ಏನು ಹಂಗಾರೀಗ ನಾವು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ 5 ಫಸ್ಟ್. ಸೊ ಬೈ ಜಿಯೋಮೆಟ್ರಿ ಇಲ್ಲಿ ನೋಡ್ರಿ, ನಾವು 5 ಅಂದ್ರೆ ಏನು ತೊಗೊಂಡಿವಿ, ಲೆಟ್ 5 ಬಿ ದ ಆ್ಯಂಗಲ್ ಬಿಟ್ವೀನ್ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಆ್ಯಂಡ್ E2. ಸೊ ಬೈ ಜಿಯೋಮೆಟ್ರಿ ಇಲ್ಲೇನು 5 ಅಂತಲ್ಲ, ಇದ ಸೇಮ್ 5 ಇಲ್ಲೂ ಬರಿಬೋದು ನಾನು, ಆಲ್ಟರ್ನೇಟ್ ಆ್ಯಂಗಲ್ಸ್. ಬಿಕಾಸ್ ಇದು ಹಿಂಗೆ E1 ಆ್ಯಂಡ್ E2ನ ಕರೆಕ್ಟ್ ಬೈಸೆಕ್ಟ್ ಮಾಡಿ ಬಂದಾಗ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ವಿಲ್ ಬಿ ಪ್ಯಾರಲಲ್ ಟು ದ ಲೈನ್ AB. ಇಫ್ ಯು ಎಕ್ಸ್ಟೆಂಡ್ ದಿಸ್, ಇವೆರಡು ಪ್ಯಾರಲಲ್ ಇರ್ತಾವೆ, ಇವೆರಡು ಪ್ಯಾರಲಲ್ ಇದು ಇಂಟರ್ಸೆಕ್ಟ್ ಅಂತಂದರೆ ಆಬ್ವಿಯಸ್ಲಿ ಇವು ಆಲ್ಟರ್ನೇಟ್ ಆ್ಯಂಗಲ್ ಆಗಿ ಈ ಫೈ ಸೇಮ್ ಆಗ್ತದೆ. ಸೊ ಇಲ್ಲಿ ಬರ್ದಿನ ಬೈ ಜಿಯೋಮೆಟ್ರಿ, ಅದನ್ನು ನೀವು ಆಲ್ಟರ್ನೇಟ್ ಆ್ಯಂಗಲ್ಸ್ ಅಂತಿಲ್ಲ ಬರೆಯೋ ಅವಶ್ಯಕತೆ ಇಲ್ಲ. ಬೈ ಜಿಯೋಮೆಟ್ರಿ ಆ್ಯಂಗಲ್ PBO ಈಸ್ 5. ಸೊ ನಮಗೀಗ ಥೀಟಾ ಬೇಕು ಅಂದ್ರೆ ಫಸ್ಟಿಗೆ 5 ಕ್ಯಾಲ್ಕ್ ಮಾಡ್ಕೋಬೇಕು. ಅದಕ್ಕಿಲ್ಲೇ ಈ ಟ್ರಯಾಂಗಲ್ ತಗೋರಿ POB, ಈ ಟ್ರಯಾಂಗಲ್ನೊಳಗೆ ನಾವು cos 5 ಹಚ್ತೇವೆ. cos 5 ಈಸ್ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನಸ್. ಸೊ 0.03 ಡಿವೈಡೆಡ್ ಬೈ ಇದು 0.05 ಇರ್ತದೆ. ಇದು ಪ್ರೀವಿಯಸ್ ವೀಡಿಯೋದೊಳಗೆ ನಾನು ಹೇಳಿದ್ದೆ, ಈ 0.03 ಇದು 0.04 ಅಂದರೆ ಯೂಸಿಂಗ್ ಪೈಥಾಗರಸ್ ಥಿಯರಮ್ ನಾವು ಅದನ್ನು 0.05 ಕ್ಯಾಲ್ಕುಲೇಟ್ ಮಾಡ್ಕೊತೀವಿ. ನೆಕ್ಸ್ಟ್ 5 ಇಲ್ಲೇ ಇಟ್ಟು ಕಾಸ್ ಇನ್ವರ್ಸ್ ಯೂಸಿಂಗ್ ದ ಲಾಗ್ ಬುಕ್ ನೀವು ಮಾಡಿದ್ರಿ ಅಂದರೆ ಯು ವಿಲ್ ಗೆಟ್ ದಿ ಆನ್ಸರ್ ಫಾರ್ 5 ಆ್ಯಸ್ 53 ಡಿಗ್ರಿ 8 ಮಿನಿಟ್ಸ್. ನಮಗೆ ಆ್ಯಕ್ಚುಲಿ ರೈಟ್ ನಾವು ಬೇಕಾಗಿದ್ದು ಥೀಟಾ. ಸೊ ಥೀಟಾ ಈಸ್ ಈಕ್ವಲ್ಸ್ ಟು 2φ ಅಂದರೆ 2 times 53 ಡಿಗ್ರಿ 8 ಮಿನಿಟ್ಸ್ ವಿಚ್ ಕಮ್ಸ್ ಔಟ್ ಆ್ಯಸ್ 106 ಡಿಗ್ರಿ 16 ಮಿನಿಟ್ಸ್. ಈಗ ನೀವು ಈ ವ್ಯಾಲ್ಯೂವನ್ನು ತೊಗೊಂಡು ಹೋಗಿ ಥೀಟಾದೊಳಗೆ ಹಾಕಿ ಅಲ್ಲೇ ಕಾಸ್ 106 ಡಿಗ್ರಿ 16 ಮಿನಿಟ್ಸ್ ಮಾಡಿ E1 ಆ್ಯಂಡ್ E2 ಒಳಗೆ ರೆಸ್ಪೆಕ್ಟಿವ್ ವ್ಯಾಲ್ಯೂಸ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ದು ಹಾಕಿದರೆ ಫೈನಲಿ ಯು ವಿಲ್ ಗೆಟ್ ದಿ ಆನ್ಸರ್ ಆಸ್ 2.16 × 10⁷ ನ್ಯೂಟನ್ ಪರ್ ಕೂಲಮ್. ಇದು ರಿಸಲ್ಟೆಂಟ್ ಇಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ. ಇದು ಅದರದ್ದು ಇದು ಮ್ಯಾಗ್ನಿಟ್ಯೂಡ್. ಈಗ ಆ ಮ್ಯಾಗ್ನಿಟ್ಯೂಡ್ ಫಾಲೋಡ್ ಬೈ ಡೈರೆಕ್ಷನ್ನು ಹೇಳ್ಬೇಕು ನಾವು. ಹೆಂಗೈತಿ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ? ಅಲಾಂಗ್ ಅಂತಾರೆ ಹೇಳ್ತಾರೆ. ಅಲಾಂಗ್ ಅಂತ ಹೇಳಕ್ಕೆ ಇಲ್ಲಿ ಏನಿಲ್ಲ, ಇಲ್ಲೊಂದು ಪಾಯಿಂಟ್ ಐತಿ P, ಮುಂದೆ ಅಲಾಂಗ್ ಅಂತ ಹೇಳಕ್ಕೆ ಇಲ್ಲಿ ಮುಂದೆ ಯಾವ ಪಾಯಿಂಟ್ ಇಲ್ಲ. ಅದಕ್ಕೆ ನಾವು ಈ ಕೇಸ್ನಾಗ ಹೆಂಗೆ ಹೇಳ್ಬೋದು ಅಂದರೆ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಈಸ್ ಪ್ಯಾರಲಲ್ ಟು ದ ಲೈನ್ AB. ಇವೆರಡು ಪ್ಯಾರಲ್ ಬಂದಿರ್ತಾವೆ. ಸೊ ಇದನ್ನು ಡೌಟ್ ಕೇಳಿದ್ರೆ ಆ್ಯಕ್ಚುಲಿ ಇದೊಂದು ಪಾರ್ಟ್ ನಮಗೆ ಕ್ಲಿಯರಾಗಿ ಗೊತ್ತಾಗವಲ್ದು, ಇದನ್ನು ಎಕ್ಸ್ಪ್ಲೈನ್ ಮಾಡಿರಿ ಅಂಥೇಳಿ. ಸೊ ಇಷ್ಟಾದಮೇಲೆ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ಟುಡೇಸ್ ಟಾಪಿಕ್, ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಮೇ ಬಿ ನೀವು ಹೈಸ್ಕೂಲ್ನೊಳಗೆ ಸ್ವಲ್ಪ ಕಲ್ತಿರಬಹುದು, ಅಥವಾ ಅಟ್ಲೀಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಕಲ್ತಿರ್ತೀರಿ. ದೇ ಸ್ಟಾರ್ಟ್ ಫ್ರಮ್ ನಾರ್ತ್ ಪೋಲ್ ಆಫ್ ದ ಮ್ಯಾಗ್ನೆಟ್ ಆ್ಯಂಡ್ ಅಟ್ ಸೌತ್ ಪೋಲ್ ಆಫ್ ದ ಮ್ಯಾಗ್ನೆಟ್ ಅಂತ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಅದೇ ರೀತಿ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾಕೆ ಬೇಕು ಅಂದರೆ ನಾನು ನಿಮ್ಗೆ ಹೇಳಿದ್ದೆ, ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್. ಫಸ್ಟ್ ಆಫ್ ಆಲ್ ಯಾವುದೋ ಒಂದು ಚಾರ್ಜ್ ಇರಲಿ, ಎಲೆಕ್ಟ್ರಿಕ್ ಚಾರ್ಜ್, ಅದರ ಸುತ್ತಲೂ ಒಂದು ರೀಜನ್, ಒಂದು ಏರಿಯಾ, the region around an electric charge where other charges experience force is electric field ಅಂತ ಹೇಳ್ತೀವಿ. ಸೊ ಈಗ ನೀವು ನನಗೆ ಹೇಳ್ರಿ, ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನಿಮಗೆ ಹೊಸದು ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಕ್ಯಾನ್ ಯು ಸಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್? ಆರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ವಿಸಿಬಲ್ ಟು ನೇಕೆಡ್ ಐ ಫಾರ್ ಹ್ಯೂಮನ್ ಬೀಯಿಂಗ್ಸ್?
ಕ್ಯಾನ್ ವಿ ಸಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್? ನೋ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಲ್ಲ ಅಂದ್ರೆ ಆಬ್ವಿಯಸ್ಲಿ ಅವು ಇಮ್ಯಾಜಿನರಿ, ಅವು ಇರ್ತಾವೆ, ಬಟ್ ನಾವು ಡ್ರಾ ಮಾಡ್ಬೇಕಾದ್ರೆ ಇಮ್ಯಾಜಿನರಿ ಅಂಥೇಳಿ ಕನ್ಸಿಡರ್ ಮಾಡ್ತೀವಿ, ಬಿಕಾಸ್ ವಿ ಡೋಂಟ್ ನೋ ಹೌ ಎಕ್ಸಾಕ್ಟ್ಲಿ ದೇ ಲುಕ್, ಬಟ್ ಅಲ್ಲಿ ಅದರದ್ದು ಪ್ರೆಸೆನ್ಸ್ ಇರ್ತೈತೆ. ಸೊ ಅದಕ್ಕೆ ಒಂದು ಚಾರ್ಜ್ ಇದ್ದಾಗ, ಲೆಟ್ ಅಸ್ ಸೇ ದಿಸ್ ಈಸ್ ಅವರ್ ಸೋರ್ಸ್ ಚಾರ್ಜ್, ಈ ಚಾರ್ಜ್ ಸುತ್ತಲ ದೇರ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಥೇಳಿ ಇಂಡಿಕೇಟ್ ಮಾಡೋಕ್ಕೆ, ತೋರ್ಸೋಕ್ಕೆ, ರೆಪ್ರೆಸೆಂಟ್ ಮಾಡೋಕ್ಕೆ, ಟು ರೆಪ್ರೆಸೆಂಟ್ electric field, to represent electric field we need electric field lines. ಅಂದ್ರೆ ಇದು ಸುತ್ತಲ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಹೆಂಗಿದೆ? ಸ್ಟ್ರಾಂಗ್ ಇದೆಯಾ, ವೀಕ್ ಇದೆಯಾ, ಯೂನಿಫಾರ್ಮ್, ನಾನ್ ಯೂನಿಫಾರ್ಮ್, ಇವೆಲ್ಲ ಬರ್ತಾವೆ ನೆಕ್ಸ್ಟಿಗೆ. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್, ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್, ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್, ವೀಕ್ ಎಲೆಕ್ಟ್ರಿಕ್ ಫೀಲ್ಡ್, ಯಾವ ಥರ ಆ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋಕೆ ಒಂದು ಇಮ್ಯಾಜಿನರಿ ರೆಪ್ರೆಸೆಂಟೇಷನ್ ಬೇಕು. ಅದಕ್ಕೆ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಕರೀತಾರೆ. ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಇಮ್ಯಾಜಿನರಿ ಲೈನ್ಸ್ ವಿಚ್ ಆರ್ ಯೂಸ್ಡ್ ಟು ರೆಪ್ರೆಸೆಂಟ್ ದಿ ಎಲೆಕ್ಟ್ರಿಕ್ ಫೀಲ್ಡ್, ವಿಜುವಲೈಸ್, ಒಂದು ಐಡಿಯಾ ಕೊಡೋಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗೈತೆ ಅಂಥೇಳಿ. ಸೊ ನಾನು ನಿಮ್ಗೆ ಹೇಳಿದ್ದೆ, ಪಾಸಿಟಿವ್ ಚಾರ್ಜ್ ಇದ್ದರೆ ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗಲೂ ಅವೇ ಫ್ರಮ್ ದ ಚಾರ್ಜ್ ಇರ್ತೈತಿ. ಲೈಕ್ ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಳ್ಳೋಣ. ನಾವು ಏನು ಡ್ರಾ ಮಾಡಕತ್ತೀನಿ ನೋಡ್ರಿ, ಈಗ ಕಿಟ್ ಕ್ಯಾಟಲ್ಲಿದೆ. ದಿಸ್ ಈಸ್ ಬಾರ್ ಮ್ಯಾಗ್ನೆಟ್. ಓಕೆ, ನಾರ್ತ್ ಪೋಲ್, ಸೌತ್ ಪೋಲ್. ನಾರ್ತ್ ಪೋಲ್ನಿಂದ ನೀವು ಕಲಿಸಿರ್ತಾರೆ ಹಿಂಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅವೇ ಬರ್ತಾವೆ, ದೂರ ಬರ್ತಾವೆ, ಹೊರಗೆ ಬರ್ತಾವೆ. ಆ್ಯಂಡ್ ದೇ ಆ್ಯಕ್ಚುಲಿ ಮೇಕ್ ಅ ಲೂಪ್ ಲೈಕ್ ದಿಸ್ ಆ್ಯಂಡ್ ದೇ ಜಾಯಿನ್. ಆ್ಯಕ್ಚುಲಿ ಇವೆಲ್ಲಿ ನಾನು ತೋರಿಸಿದಲ್ಲಿ ಇವು ಹಿಂಗೆ ಹೋಗಿರ್ತಾವೆ, ಇಲ್ಲಿ ಜಾಗ ಇಲ್ಲ ಅಂತ ಬಿಟ್ಟಿನಿ ನಾನು. ಆಲ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ವಿಚ್ ಸ್ಟಾರ್ಟ್ ಫ್ರಮ್ ನಾರ್ತ್ ಪೋಲ್ ಆಫ್ ದ ಮ್ಯಾಗ್ನೆಟ್, ದೇ ವಿಲ್ ಎಂಡ್ ಅಟ್ ಸೌತ್ ಪೋಲ್. ಸೊ ಇಲ್ಲಿ ನಾನು ಡ್ರಾ ಮಾಡಿದ್ನಲ್ಲ, ಇವೇ ನೀವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಈಗ ನಾವು ಕಲಿಯಕ್ಕೆ ಹೊಂಟಿದ್ದೇನು? ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಹೆಂಗೆ ಒಂದು ಮ್ಯಾಗ್ನೆಟ್ ಸುತ್ತಲ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇರ್ತಾವೆ, ಚಾರ್ಜ್ ಸುತ್ತಲ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇರ್ತಾವೆ. ಆ್ಯಂಡ್ ಇಟ್ ಡಿಪೆಂಡ್ಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇವು ಅವೇ ಹೊಂಟಾವೋ ಏನು ಟುವರ್ಡ್ಸ್ ಬರಾಕತ್ತಾವೋ ಅನ್ನೋದು, ಇಟ್ ಡಿಪೆಂಡ್ಸ್ ಆನ್ ವೆದರ್ ಇಟ್ ಈಸ್ ನಾರ್ತ್ ಪೋಲ್ ಆರ್ ಸೌತ್ ಪೋಲ್. ಸಿಮಿಲರ್ಲಿ, ಇಫ್ ಇಟ್ ಈಸ್ ಅ ಪಾಸಿಟಿವ್ ಚಾರ್ಜ್, electric field lines, they move away from the charge like this. ಈ ರೀತಿ ಇರ್ತಾವೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಹೌದಾ? ಸೊ ನೆಗೆಟಿವ್ ಚಾರ್ಜ್ ಇದ್ರೆ, ಜಸ್ಟ್ ಅ ಮಿನಿಟ್, ನೆಗೆಟಿವ್ ಚಾರ್ಜ್ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಟುವರ್ಡ್ಸ್ ದ ಚಾರ್ಜ್. ಸೊ ಈಗ ಒಂದು ಕೆಲಸ ಮಾಡೋಣ ನಾವು. ವೆನ್ ವಿ ಹ್ಯಾವ್ ಓನ್ಲಿ ಅ ಪಾಸಿಟಿವ್ ಚಾರ್ಜ್, ಓನ್ಲಿ ಕ್ಲಿಯರಾಗಿ ಅರ್ಥ ಕೇಳಿಸ್ಕೋರಿ ನಾ ಏನು ಮಾತಾಡಕತ್ತೀನಿ ಅಂದ್ರೆ, ಇನ್ ದ ವಿಸಿನಿಟಿ ಅಂದರೆ ಇನ್ ದ ನೇಬರ್ಹುಡ್, ಈ ಪಾಸಿಟಿವ್ ಚಾರ್ಜಿನ ಸುತ್ತಲೂ ಬೇರೆ ನೆಗೆಟಿವ್ ಚಾರ್ಜ್ ಇಲ್ಲ, ಬರೀ ಪಾಸಿಟಿವ್ ಇದೊಂದೇ ಇದ್ದರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹಿಂಗೆ ಕಾಣಿಸ್ತಾವೆ ನಿಮ್ಗೆ. ಲೈಕ್ ರೇಸ್ ಆಫ್ ಲೈಟ್, ಸನ್ ಹಿಂಗೆ ಡ್ರಾಯಿಂಗ್ ಮಾಡ್ತಿರ್ತಾರಲ್ಲ ಸ್ಕೂಲ್ನೊಳಗೆ, ಆ ರೀತಿ ಕಾಣಿಸುತ್ತೆ. So this is how electric field lines are arranged when there is only positive charge. When there is only negative, let us assume that this is absent. ಈ ಪಾಸಿಟಿವ್ ಚಾರ್ಜ್ ಇಲ್ಲ ಅಂತ ಅನ್ಕೋರಿ, ಬರೇ ನೆಗೆಟಿವ್ ಇದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಲ್ ಬಿ ಟುವರ್ಡ್ಸ್, ಈ ರೀತಿ ಇರ್ತಾವೆ. ಇದು ಎಕ್ಸಾಕ್ಟ್ಲಿ ಹೆಂಗಂದ್ರೆ, ಒಂದು ಸ್ವಲ್ಪ ನಾವು ಹಂಗೆ ಕಂಪ್ಯಾರಿಸನ್ ಮಾಡೋದಾದರೆ, ಸಮ್ ವಾಟ್ ದ ಪಾಸಿಟಿವ್ ಚಾರ್ಜ್ ಆ್ಯಕ್ಟ್ಸ್ ಲೈಕ್, ಇಟ್ ಬಿಹೇವ್ಸ್ ಲೈಕ್ ನಾರ್ತ್ ಪೋಲ್ ಆಫ್ ಅ ಮ್ಯಾಗ್ನೆಟ್. ನಾರ್ತ್ ಪೋಲ್ಗೆ ಹೆಂಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೊರಗೆ ಬರ್ತಾವಲ್ಲ, ಹಂಗೆ ಪಾಸಿಟಿವ್ ಚಾರ್ಜ್ನಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹಿಂಗೆ ಹೊರಗೆ ಹೋಗ್ತಿರ್ತಾವೆ. ನೆಗೆಟಿವ್ ಚಾರ್ಜ್ ಸಮ್ ವಾಟ್ ಇಟ್ ಬಿಹೇವ್ಸ್ ಲೈಕ್ ಸೌತ್ ಪೋಲ್, ನೆಗೆಟಿವ್ ಚಾರ್ಜ್. ನೋಡೋಣ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬಗ್ಗೆ. ಇದು ಇಷ್ಟು ಸದ್ಯ ಸಾಕು. ಎರಡು ಇದ್ರು, ಒಂದು ಪಾಸಿಟಿವ್ ಒಂದು ನೆಗೆಟಿವ್, ಎರಡು ಆಜು ಬಾಜು ಇದ್ದರೆ ಅವಾಗ ಹೆಂಗೆ ಬರ್ತಿದೆ ಅನ್ನೋದನ್ನ ಇಲ್ಲಿ ಡ್ರಾ ಮಾಡ್ತೀನಿ, ಅಥವಾ ನಿಮ್ಗೆ ಟೆಕ್ಸ್ಟ್ ಬುಕ್ ಇದ್ರೆ ನೀವು ಅಲ್ಲಿ ನೋಡ್ಬೋದು. So what is given about electric field lines? Let us look. The concept of a field lines was introduced by Faraday. ಈ ರೀತಿ electric field lines ನಾವು ಡ್ರಾ ಮಾಡಬೇಕಾಗತ್ತೆ ರೆಪ್ರೆಸೆಂಟ್ ಮಾಡೋಕ್ಕೆ ಎಲೆಕ್ಟ್ರಿಕ್ ಫೀಲ್ಡನ್ನು ಅಂತ ಹೇಳಿದ್ದು. The idea of a field lines in a region of space is a technique of visualizing electric fields around charge configurations. ಚಾರ್ಜ್ ಕಾನ್ಫಿಗರೇಷನ್ಸ್ ಅಂದರೆ ಒಂದು ಗ್ರೂಪ್ ಆಫ್ ಚಾರ್ಜಸ್ ಇದ್ದಾಗ, ಒಂದಕ್ಕಿಂತ ಹೆಚ್ಚಿಗೆ ಒಂದು ಕಾಂಬಿನೇಷನ್ ಆಫ್ ಚಾರ್ಜಸ್ ಇದ್ದಾಗ ಅದ್ರ ಸುತ್ತಲ ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿದೆ ಅಂದರೆ, ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನೋಡಿದ ಕೂಡ ನಮಗೆ ಗೊತ್ತಾಗಬೇಕು, ಓ ಇಲ್ಲೇ ಎಲೆಕ್ಟ್ರಿಕ್ ಫೀಲ್ಡ್ ಯೂನಿಫಾರ್ಮ್ ಐತೆ, ನೋ ಇಲ್ಲ ನಾನ್ ಯೂನಿಫಾರ್ಮ್ ಐತೆ, ಇಲ್ಲ
ಸ್ಟ್ರಾಂಗ್ ಐತಿ ವೀಕ್ ಐತಿ ಇದನ್ನು ಹೆಂಗೆ ಐಡೆಂಟಿಫೈ ಮಾಡ್ಬೇಕು ಸ್ಟ್ರಾಂಗು ಯೂನಿಫಾರ್ಮ್ ಅದೆಲ್ಲ ನೆಕ್ಸ್ಟ್ ಬರ್ತೈತೆ ಮುಂದೆ. ಸೊ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನಮಗೆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ಹೆಂಗಿರಬಹುದು ಈ ಚಾರ್ಜ್ ಸುತ್ತಲ ಹೌ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂತೇಳಿ ವಿಜುವಲೈಸ್ ಮಾಡೋಕ್ಕೆ ಒಂದು ಟೆಕ್ನಿಕ್ ಹಿಂಗೆ ಡ್ರಾ ಮಾಡಬಹುದು. ಪಾಸಿಟಿವಿಂದ ಹಿಂಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೊರಗೆ ಹೋಗ್ತಿರ್ತಾವೆ, ನೆಗೆಟಿವ್ ಕಡೆ ಬರ್ತಿರ್ತಾವೆ. ಸೊ ಅದನ್ನು ನೋಡಿದರೆ ನಮಗೊಂದು ಐಡಿಯಾ ಸಿಗುತ್ತೆ, ಓಕೆ ದಿಸ್ ಈಸ್ ಹೌ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಅರೇಂಜ್ಡ್ ಅಂತ. ನೆಕ್ಸ್ಟ್ ವಾಟ್ ಈಸ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಅಂತ ಕೇಳ್ತಾರೆ. ಡೆಫಿನಿಷನ್ ಇನ್ನೂ ತನಕ ಅದನ್ನು ಎಕ್ಸ್ಪ್ಲೇನ್ ಮಾಡಿಲ್ಲ ನಾನು, ಈಗ ಬರ್ತೈತೆ ಡೆಫಿನಿಷನ್. ಆ್ಯನ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಈಸ್ ಅ ಸ್ಪೇಸ್ ಕರ್ವ್, ಅಥವಾ ಅದು 3 ಡೈಮೆನ್ಷನಲ್ ಇರ್ತೈತೆ. ಅ ಕರ್ವ್ ಇನ್ 3 ಡೈಮೆನ್ಷನಲ್ ಸ್ಪೇಸ್. ಇಲ್ಲಿ ಡ್ರಾ ಮಾಡಿದ್ದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇವು ನಾನು ಸದ್ಯ ಡ್ರಾ ಮಾಡಿದ್ದು ಬೋರ್ಡ್ ಮೇಲೆ ಡ್ರಾ ಮಾಡಿದ್ದಲ್ಲ, ಹಂಗಾರೆ 2D ಆಗ್ತದೆ. ಆ್ಯಕ್ಚುಲಿ 2D ಇರಂಗಿಲ್ಲ, ಅವು 3D ಇರ್ತಾವೆ. ಲೈಕ್ ಇದು ಪಾಸಿಟಿವ್ ಚಾರ್ಜ್ ಅಂತ ನೀವು ಕನ್ಸಿಡರ್ ಮಾಡಿದರೆ, ಈ ಪಾಸಿಟಿವ್ ಚಾರ್ಜಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹಿಂಗೆ ಎಲ್ಲ ಕಡೆ ಹೋಗ್ತಿರ್ತಾವೆ. 2D ಅಂತ ಅಷ್ಟೇ ಅಲ್ಲದು, 3 ಡೈಮೆನ್ಷನಲ್ ಇರ್ತಾವೆ. ಸೊ ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಅಂತ ಕೇಳಿದರೆ ನಾವು ಹೆಂಗೆ ಡಿಫೈನ್ ಮಾಡ್ಬೋದು? ಆ್ಯನ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಈಸ್ ಅ ಸ್ಪೇಸ್ ಕರ್ವ್ ಅಲಾಂಗ್ ವಿಚ್ ಅ ಪಾಸಿಟಿವ್ ಟೆಸ್ಟ್ ಚಾರ್ಜ್ ಐದರ್ ಮೂವ್ಸ್ ಆರ್ ಟೆಂಡ್ಸ್ ಟು ಮೂವ್. ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಅಂತ ಕೇಳಿದರೆ ಹಿಂಗೆ ಬರೀಬೇಕಂತ. ಏನು? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ is a path along which, ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಇಟ್ ಇಸ್ ಅ ಪಾತ್ ಅಲಾಂಗ್ ವಿಚ್ ಅ ಟೆಸ್ಟ್ ಪಾಸಿಟಿವ್ ಚಾರ್ಜ್ ಮೂವ್ಸ್ ಅಥವಾ ಟೆಂಡ್ಸ್ ಟು ಮೂವ್. ಏನು ಹಿಂಗಂದ್ರೆ ಅಂತ ಹೇಳ್ತೀನಿ ನೋಡಿರಿ. ಈಗ ಒಂದು ಡೈಗ್ರಾಮ್ ಡ್ರಾ ಮಾಡ್ತೀನಿ ನಾ. ಇಲ್ಲೊಂದು ಪಾಸಿಟಿವ್ ಚಾರ್ಜ್ ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಟು ಇಲ್ಲೊಂದು ನೆಗೆಟಿವ್ ಚಾರ್ಜ್ ತೊಗೊತೀನಿ ನಾ. ಸೊ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೆಂಗಿರ್ತಾವೆ ಇದನ್ನು ನೋಡೋಣ ನಾವೀಗ. ಸೊ ಓನ್ಲಿ ಪಾಸಿಟಿವ್ ಚಾರ್ಜ್ ಇದ್ದರೆ ರೇಡಿಯಲಿ ಔಟ್ವರ್ಡ್ಸ್ ಇರ್ತಾವೆ. ಆಗಲೇ ಹೇಳಿದ್ನಲ್ಲ, ಓನ್ಲಿ ಪಾಸಿಟಿವ್ ಇದ್ದರೆ ಹಿಂಗೆ ರೇಡಿಯಲಿ ಔಟ್ವರ್ಡ್ಸ್ ಇರ್ತಾವೆ. ಓನ್ಲಿ ನೆಗೆಟಿವ್ ಇದ್ದರೆ ರೇಡಿಯಲಿ ಇನ್ವರ್ಡ್ಸ್, ಹಿಂಗೆ ಸ್ಟ್ರೇಟ್ ಲೈನ್ ಜಸ್ಟ್ ನಾವು ಡ್ರಾ ಮಾಡಿದ್ವಲ್ಲ. ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ದಾಗ, ಸೊ ಈ ಕಡೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹಿಂಗಿದ್ರೆ ಈ ಸೈಡ್ ಆನ್ ದ ಈ ಪಾಸಿಟಿವ್ ಚಾರ್ಜದ್ದು ಈ ಸೈಡ್ ವೇರ್ ದೆರ್ ಈಸ್ ದ ಪ್ರೆಸೆನ್ಸ್ ಆಫ್ ನೆಗೆಟಿವ್ ಚಾರ್ಜ್, ದೆನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಲ್ ಸ್ಟಾರ್ಟ್ from the positive charge and they will end at negative charge. ಈಗ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಪಾಸಿಟಿವ್ ಚಾರ್ಜಿಂದ ದೂರ ಹೊಂತು ಹೋಗಬೇಕಾ, ಇಲ್ಲಿಂದ ದೂರ ಹೋಗ್ಬೇಕು, ಇದಕ್ಕೆ ಒಳಗೆ ಬರ್ಬೇಕಂದ್ರೆ ಇಲ್ಲಿ ಹೋಗಿದ್ವ ಅಲ್ಲೇ ಒಳಗೆ ಬರ್ತಾವೆ ಈ ರೀತಿ. ದಿಸ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ಇದು ನಾರ್ತ್ ಪೋಲ್ ಸೌತ್ ಪೋಲ್ ಇದ್ದಂಗೆ ರೀ. ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಲ್ಲಿ ಚಲೋ ಆಗಿದ್ದಿಲ್ಲ ಎಂಡ್ ಆಗ್ತಾವಲ್ಲ. ಸೊ ಇಲ್ಲಿದ್ದೂ ಇಲ್ಲೇನು ಹೋಗ್ತಾವಲ್ಲ, ಈ ಪಾಸಿಟಿವ್ ಚಾರ್ಜಿಂದ ಬಂದಂಥ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇವು ಕಂಪ್ಲೀಟ್ಲಿ ರೌಂಡ್ ಹೊಡೆದು ಬಂದು ಈ ನೆಗೆಟಿವ್ ಚಾರ್ಜ್ಗೆಲ್ಲ ಹೋಗ್ಬೋದು, ಅಥವಾ ಮುಂದೆ ಈ ಸೈಡ್ ಎಲ್ಲರ ಆ ಸೈಡ್ ಎಲ್ಲರ ನೆಗೆಟಿವ್ ಚಾರ್ಜ್ ಇದ್ರೆ ಅಲ್ಲಿ ಹೋಗಿ ನೆಗೆಟಿವ್ ಚಾರ್ಜ್ನಾಗ ಎಂಡ್ ಆಗ್ಬಹುದು. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ದೇ ಆಲ್ವೇಸ್ ಸ್ಟಾರ್ಟ್ ಆಟ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ದೇ ವಿಲ್ ಎಂಡ್ ಆಟ್ ನೆಗೆಟಿವ್ ಚಾರ್ಜ್ ಇಫ್ ದ್ಯಾಟ್ ನೆಗೆಟಿವ್ ಚಾರ್ಜ್ ಈಸ್ ಪ್ರೆಸೆಂಟ್ ದೇರ್. ಇಲ್ಲಾಂದರೆ ಇದು ಹಂಗೆ ಇನ್ಫಿನಿಟಿಗೆ ಹೋಗಿ ಯಾವುದೋ ಒಂದು ನೆಗೆಟಿವ್ ಚಾರ್ಜಿಗೆ ಎಂಡ್ ಆಗ್ತೈತಿ ಅಂತ ಅನ್ಕೊತೀವಿ. ಒಂದು ಪಾಸಿಟಿವಿನ ಪಕ್ಕದಲ್ಲಿ ನೆಗೆಟಿವ್ ಇದ್ದರೆ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನೆಗೆಟಿವಿಗೆ ಬಂದು ಎಂಡ್ ಆಗ್ತಾವೆ, ಅಲ್ಲೇ ಎಂಡ್ ಆಗ್ತಾವೆ. ಇಲ್ಲ ಅಂದರೆ ಮುಂದೆಲ್ಲೋ ಒಂದು ಕಡೆ ಎಂಡ್ ಆಗ್ತಾವು ಅಂತ ಅನ್ಕೊತಾರೆ. ಸೊ ಈ ಡೆಫಿನಿಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನಿಗೆ ನಾವು ಬಂದರೆ, ಈಗ ನೋಡ್ರಿ ಅವ್ರೇನು ಹೇಳ್ತಾರೆ, ಇಲ್ಲಿ ನಾವು ಇದನ್ನು ಚೂಸ್ ಮಾಡೋಣ, ಈ ಲೈನ್ ಚೂಸ್ ಮಾಡೋಣ. ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್? ಇಟ್ ಈಸ್ ಅ ಸ್ಪೇಸ್ ಕರ್ವ್, ಇಟ್ ಈಸ್ ಅ ಕರ್ವ್ ಗೊತ್ತಾಗ್ತದೆ ನಿಮ್ಗೆ. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಈಸ್ ಅ ಕರ್ವ್ ಅಲಾಂಗ್ ವಿಚ್ ಅದರ ಗುಂಟ, ಓಕೆ ಅದರದೇ ದಾರಿಯಲ್ಲಿ. ಈಗ ನೀವು ಇಲ್ಲೊಂದು ಟೆಸ್ಟ್ ಪಾಸಿಟಿವ್ ಚಾರ್ಜ್ ತೊಗೊಂಬರ್ಬೇಕಂತ. ಏನು ಚಾರ್ಜ್ ತೊಗೊಂಬರ್ತೀರಿ? ಟೆಸ್ಟ್ ಚಾರ್ಜ್ ಅಂದರೆ ಅದರದ್ದು ಮ್ಯಾಗ್ನಿಟ್ಯೂಡ್ ಕಡಿಮೆ ಇರುತ್ತೆ, ಒಂದು ಸ್ಮಾಲ್ ಮೈಕ್ರೋ ಕೂಲಮ್, ನ್ಯಾನೋ ಕೂಲಮ್, ಸಣ್ಣದೊಂದು ಚಾರ್ಜ್, ಟೆಸ್ಟ್ ಚಾರ್ಜ್. ಲೆಟಸ್ ಸೇ ನಾವು ಅದನ್ನು ಇಲ್ಲಿ ಇಡ್ತೀನಿ, ಹೌದಾ? ಸೊ ಈಗ ಕ್ಯಾಪಿಟಲ್ ಕ್ಯೂ ಮತ್ತು ಕ್ಯಾಪಿಟಲ್ ಕ್ಯೂ ಇವೆರಡು ಸೋರ್ಸ್ ಚಾರ್ಜ್, ಇವು ಮೇನ್ ಚಾರ್ಜಸ್. ಇಲ್ಲೇ ನಾನು ಒಂದು ಟೆಸ್ಟ್ ಚಾರ್ಜ್ ಇಡ್ತೀನಿ, ಅದರದ್ದು ಮ್ಯಾಗ್ನಿಟ್ಯೂಡ್ ಭಾಳ ಕಡಿಮೆ ಇರುತ್ತೆ, ಸಣ್ಣದಿರ್ತದೆ. ಅವ್ರೇನು ಹೇಳ್ತಾರೆ, ಇಲ್ಲೇನು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಐತಲ್ಲ, ವಾಟ್ ಈಸ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್? ಇದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಇನ್ನೂ ಸಿಂಪಲ್ ಮಾಡೋಣ. ಈ ಟೆಸ್ಟ್ ಪಾಸಿಟಿವ್ ಚಾರ್ಜ್ ಸಣ್ಣದಿರ್ತೈತಲ್ಲ, ಸ್ಮಾಲ್ ವ್ಯಾಲ್ಯೂ. ಈ ಟೆಸ್ಟ್ ಪಾಸಿಟಿವ್ ಚಾರ್ಜಿಗೆ ಅದ್ರ ಮನಿ ಒಳಗೆ ಇನ್ ಇಟ್ಸ್ ಹೌಸ್, ಇದನ್ನು ಹಂಗೆ ಒಂದು ಕಂಪ್ಯಾರಿಸನ್ ಮಾಡೋಕೆ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಕತ್ತೀನಿ. ಟೆಸ್ಟ್ ಪಾಸಿಟಿವ್ ಚಾರ್ಜ್ಗೆ ಅದ್ರ ಮನೆಯೊಳಗೆ ಹೇಳಿ ಕಳಿಸಿರ್ತಾರೆ, ನೋಡಪ್ಪಿ ನೀನು ಎಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕಾಣ್ತಾವಲ್ಲ ಅದ್ರ ಗುಂಟನ ಹೋಗ್ಬೇಕಾ, ಆ ಕಡೆ ಎಲ್ಲೂ ಹೋಗಂಗಿಲ್ಲ. ಸೊ
ಇಲ್ಲಿ ನೀವು ಇಮ್ಯಾಜಿನ್ ಮಾಡಿರಿ, ಒಂದು ಕೆಲಸ ಮಾಡೋಣ, ಈ ಲೈನನ್ನು ನಾನು ಅಳಕಿಸ್ಬಿಡ್ತೀನಿ, ಓಕೆ, ರಬ್ ಮಾಡ್ತೀನಿ. ಸೊ ವಿ ವಿಲ್ ಪ್ಲೇಸ್ ಅ ಟೆಸ್ಟ್ ಪಾಸಿಟಿವ್ ಚಾರ್ಜ್ ಹಿಯರ್. ಓಕೆ, ಇಲ್ಲಿ ನಮ್ಮದು ಸೋರ್ಸ್ ಚಾರ್ಜ್ ಐತಲ್ಲ, ದಿಸ್ ಈಸ್ ಪಾಸಿಟಿವ್ ಸೋರ್ಸ್ ಚಾರ್ಜ್, ದಿಸ್ ಈಸ್ ನೆಗೆಟಿವ್ ಸೋರ್ಸ್ ಚಾರ್ಜ್. ಈ ಪಾಸಿಟಿವ್ ಸೋರ್ಸ್ ಚಾರ್ಜ್ ಈ ಟೆಸ್ಟ್ ಚಾರ್ಜನ್ನು ಏನು ಮಾಡ್ತೈತಿ? ಫಸ್ಟ್ ಆಫ್ ಆಲ್, ಈಸ್ ದೇರ್ ಫೋರ್ಸ್ ಬಿಟ್ವೀನ್ ದೀಸ್ ಟು? ಎಸ್. ಎಂಥ ಫೋರ್ಸು ಅಂದ್ರೆ ರಿಪಲ್ಷನ್ನು ಅಟ್ರಾಕ್ಷನ್ನು? ರಿಪಲ್ಷನ್. ಸೊ ಇದು ರಿಪಲ್ಷನ್ ಅಂದ್ಕೂಳೆ ಇದನ್ನು ಹಿಂಗೆ ಹೋಗು ಅಂಥೇಳಿ ಹಿಂಗೆ ದುಗಿಸಿರ್ತೈತಿ ಹಿಂಗೆ ಮೇಲೆ. ಅದ ಸೇಮ್ ಟೈಮ್ನೊಳಗೆ ಈ ನೆಗೆಟಿವ್ ಚಾರ್ಜ್ ಇದನ್ನು ಹಿಂಗೆ ಬಾ ಅಂತ ಜಗ್ತೈತಿ, ಇದು ಅಟ್ರ್ಯಾಕ್ಟ್ ಮಾಡ್ತಿರುತ್ತೆ ಈ ಕಡೆ ಬಾ ಅಂಥೇಳಿ. ನೋಡ್ರಿ, ಈ ಟೆಸ್ಟ್ ಪಾಸಿಟಿವ್ ಚಾರ್ಜನ್ನು, ದಿಸ್ ಪಾಸಿಟಿವ್ ಚಾರ್ಜ್ ಇಟ್ ಈಸ್ ರಿಪೆಲಿಂಗ್ ಇನ್ ದಿಸ್ ಡೈರೆಕ್ಷನ್. ಓಕೆ, ನೆಗೆಟಿವ್ ಚಾರ್ಜ್ ಈಸ್ ಅಟ್ರಾಕ್ಟಿಂಗ್ ಇನ್ ದಿಸ್ ಡೈರೆಕ್ಷನ್. ಅವಾಗ ಆ್ಯಸ್ ಅ ರಿಸಲ್ಟೆಂಟ್ ಆಫ್ ದೀಸ್ ಟು ಇಟ್ ವಿಲ್ ಸ್ಟಾರ್ಟ್ ಮೂವಿಂಗ್ ಲೈಕ್ ದಿಸ್ ಇನ್ ದ ಫಾರ್ಮ್ ಆಫ್ ಅ ಕರ್ವ್. ಸ್ಟಾರ್ಟಿಂಗ್ ಟೆಸ್ಟ್ ಪಾಸಿಟಿವ್ ಚಾರ್ಜ್ ನೀವು ವೆರಿ ನಿಯರರ್ ಟು ದಿಸ್ ಪಾಸಿಟಿವ್ ಚಾರ್ಜ್ ಇಟ್ಟರೆ ಅದು ಹಿಂಗೆ ರಿಪೆಲ್ ಆಗ್ತಿರ್ತೈತಿ, ಹಿಂಗೆ ಹೋಗ್ಬಿಡಂಗಿಲ್ಲ ರಿಪಲ್ಷನ್. ಯಾಕಂದ್ರೆ ಹಿಂಗೆ ಹೋಗ್ಬೇಕಾರೆ ಇದು ಅಟ್ರಾಕ್ಟ್ ಮಾಡ್ತೈತಿ, ಹಿಂಗೆ ಬರುತ್ತೆ. ಇಲ್ಲೂ ನೋಡ್ರಿ, ಇಲ್ಲೊಂದು ಟೆಸ್ಟ್ ಪಾಸಿಟಿವ್ ಚಾರ್ಜ್ ಇಡ್ರಿ, ಟೆಸ್ಟ್ ಪಾಸಿಟಿವ್ ಚಾರ್ಜ್ ಸ್ಟಾರ್ಟಿಂಗ್ ಇದರಿಂದ ರಿಪಲ್ಷನ್ ಇದ್ದಿದ್ದಕ್ಕೆ ಅದು ಹಿಂಗೆ ಹೋಗ್ತಿರುತ್ತೆ. ಬಟ್ ಆ್ಯಸ್ ಇಟ್ ಮೂವ್ಸ್ ಲೈಕ್ ದಿಸ್ ಇದು ಅಟ್ರಾಕ್ಷನ್ನು ಸ್ಟಾರ್ಟ್ ಆಗುತ್ತಲ್ಲ ಈ ಕಡೆ, ಸೊ ಅವಾಗ ಅದು ಹಿಂಗೆ ಕರ್ವ್ ಹಾಕುವಂತ ಬರ್ತೈತೆ. ಸೊ ನಿಮ್ಗೆ ಇಲ್ಲಿ ಎಲ್ಲೆಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕಾಣಿಸ್ತಾವಲ್ಲ, ದೀಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಆ್ಯಕ್ಚುಲಿ ದ ಪಾತ್ಸ್, ದಾರಿ, ದೇ ಆರ್ ಆ್ಯಕ್ಚುಲಿ ದ ಪಾತ್ಸ್ ಆರ್ ದ ಕರ್ವ್ಸ್ ಅಲಾಂಗ್ ವಿಚ್ ಇಫ್ ಯು ಕೀಪ್ ಅ ಟೆಸ್ಟ್ ಪಾಸಿಟಿವ್ ಚಾರ್ಜ್ ಹಿಂಗೆ ಇಟ್ಟರೆ ಅದ್ರ ಗುಂಟು ಹೋಗ್ತಾವೆ. ಈ ರೀತಿ ಡಿಫೈನ್ ಮಾಡ್ತಾರೆ ಅವನ್ನ. ಏನನ್ನ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಅಂದ್ರೆ ಏನಪ್ಪ? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಅಂದ್ರೆ ಅದೊಂದು ಕರ್ವ್, ಅದೊಂದು ಪಾತ್ ಅಲಾಂಗ್ ವಿಚ್ ಅ ಟೆಸ್ಟ್ ಪಾಸಿಟಿವ್ ಚಾರ್ಜ್ ಐದರ್ ಮೂವ್ಸ್ ಆರ್ ಟೆಂಡ್ಸ್ ಟು ಮೂವ್ ಅಂತೇನೋ ಕೊಟ್ಟಾರೆ ಲಾಸ್ಟಿಗೆ. ಐದರ್ ಮೂವ್ಸ್ ಅಂದರೆ ಮೂವ್ ಆಗೇ ಬಿಡುತ್ತೆ, ಟೆಂಡ್ಸ್ ಟು ಮೂವ್ ಅಂದರೆ ಈಗ ಲೈಕ್ ಈ ಟೆಸ್ಟ್ ಪಾಸಿಟಿವ್ ಚಾರ್ಜ್ ಹಿಂಗೆ ಟೆಂಡ್ಸ್ ಅಂದ್ರೆ ಏನು ಹೇಳ್ರಿ? ಇಟ್ ಟೆಂಡ್ಸ್ ಟು ಮೂವ್ ಅಂದರೆ ಇಟ್ ಟ್ರೈಸ್ ಟು ಮೂವ್. ಸಮ್ಟೈಮ್ಸ್ ಈ ಟೆಸ್ಟ್ ಪಾಸಿಟಿವ್ ಚಾರ್ಜ್ ಮೇಲೆ ಬೇರೆ ಫೋರ್ಸಸ್ಗಳೇನಾರ ಇದ್ದು ಅದನ್ನು ಮೂವ್ ಆಗ್ಲಾರ್ದಂಗೆ ಏನಾರ ನೋಡ್ಕೊಳಕತ್ತಿದ್ರೆ, ಈಗ ಲೈಕ್ ಸಿಚುವೇಶನ್ಸ್ ಮನೆಯೊಳಗೆ ಹೆಂಗಿರ್ತಾವೆ, ಈಗ ಹೆಂಗೂ ಲಾಕ್ಡೌನ್ ಐತಿ, ಅಭ್ಯಾಸ ಮಾಡು ಅಂತ ಮನ್ಯಾಗ ಅಂತಿರ್ತಾರಲ್ಲ, ಅವಾಗ ನೀವು ಅಭ್ಯಾಸ ಮಾಡ್ತೀರಿ ಅಥವಾ ಮಾಡ್ದಂಗೆ ಮಾಡ್ತಿರ್ತೀರಿ. ಮಾಡ್ದಂಗೆ ಮಾಡೋದಂದ್ರೆ ಹಿಂಗೆ ಹಿಡ್ಕೊಂಡು ಕುಂತಿರೋದು ಅಷ್ಟೇ. ಅಲ್ಲೇ ಆ್ಯಕ್ಚುಲಿ ಅಲ್ಲೇ ತಲೆಯೊಳಗೆ ಬೇರೆ 108 ಬೇರೆ ಬೇರೆ ಫೋರ್ಸಸ್ ಆ್ಯಕ್ಟ್ ಆಗಿ ನಿಮ್ಗೆ ಆ ಕೆಲಸ ಮಾಡ್ಲಾರ್ದಂಗೆ ನೋಡ್ಕೊತಿರ್ತಾವೆ. ಆ ರೀತಿ ಈ ಟೆಸ್ಟ್ ಪಾಸಿಟಿವ್ ಚಾರ್ಜ್ ಇಟ್ ಮೈಟ್ ಐದರ್ ಆ್ಯಕ್ಚುಲಿ ಮೂವ್ ಆರ್ ಇಟ್ ಮೇ ಟ್ರೈ ಟು ಮೂವ್, ಬಿಕಾಸ್ ಇಫ್ ದೇರ್ ಆರ್ ಎನಿ ಅದರ್ ಫೋರ್ಸಸ್, ಇನ್ನೊಂದು ಯಾವುದೋ ಟೆಸ್ಟ್ ಪಾಸಿಟಿವ್ ಚಾರ್ಜ್ ಈ ಕಡೆ ಒಂದು ಸೇರಿ ಫೋರ್ಸ್ ಹಾಕಿ ಇದನ್ನು ಮೂವ್ ಆಗ್ಲಾರ್ದಂಗೆ ನೋಡ್ಕೊಂಡ್ರೆ ಅದು ಮೂವ್ ಆಗಂಗಿಲ್ಲ. ಅಂದ್ರೆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಅಂದರೆ ಅದರೊಳಗೆ ಒಂದು ಟೆಸ್ಟ್ ಪಾಸಿಟಿವ್ ಚಾರ್ಜ್ ಮೂವ್ ಆಗಲೇಬೇಕು ಅಂತಲ್ಲ, ಅದನ್ನು ನೀವು ಕೈ ಬಿಟ್ಟರೆ ಇಫ್ ಇಟ್ ಈಸ್ ಅಲೌಡ್ ಟು ಮೂವ್ ಇಟ್ ವಿಲ್ ಮೂವ್. ಓಕೆ, ಆ್ಯಕ್ಚುಲಿ ಭಾಳ ಸಿಂಪಲ್ ಐತೆ ನೋಡ್ರಿ. ಒಂದು ಪಾಸಿಟಿವ್ ಚಾರ್ಜ್ ಅಥವಾ ನೆಗೆಟಿವ್ ಚಾರ್ಜ್ ಸುತ್ತಲ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿದೆ ಅಂತ ಹೇಳಿ ನಮಗೆ ಕಣ್ಣಿಗಂತೂ ಕಾಣಿಸಂಗಿಲ್ಲಲ್ಲ ವಿಜುವಲಿ. ಅದಕ್ಕೆ ಇಮ್ಯಾಜಿನೇಷನ್ ಮಾಡೋಕ್ಕೆ ಹಿಂಗೆ ಲೈನ್ಸ್ ಡ್ರಾ ಮಾಡ್ತಾರೆ, ಹಿಂಗೆ ಲೈನ್ಸ್ ಡ್ರಾ ಮಾಡ್ತಾರೆ. ಪಾಸಿಟಿವಿಂದ ಹಿಂಗೆ ದೂರ ಹೋಗ್ತಿರ್ತಾವೆ. ಓಕೆ, ನಾನು ಇದನ್ನು ಮೊದಲು ಪ್ರೀವಿಯಸ್ ವಿಡಿಯೋದೊಳಗೆ ಎಕ್ಸ್ಪ್ಲೈನ್ ಮಾಡೀನಿ. ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗಲೂ ಪಾಸಿಟಿವ್ ಚಾರ್ಜಿಂದ ಅವೇ ಹೋಗ್ತೈತೆ, ಬಿಕಾಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ವೇಸ್ ಟೇಕನ್ ಇನ್ ದ ಡೈರೆಕ್ಷನ್ ಇನ್ ವಿಚ್, ಅಂದರೆ ಯಾವ ಡೈರೆಕ್ಷನ್ನೊಳಗೆ ಇನ್ ವಿಚ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಎಕ್ಸ್ಪೀರಿಯನ್ಸಸ್ ಫೋರ್ಸ್. ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡೀನಿ. ಸೊ ಪಾಸಿಟಿವ್ ಚಾರ್ಜ್ನಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವಾಗಲೂ ದೂರ ಹೋಗ್ತಾವೆ, ನೆಗೆಟಿವ್ ಚಾರ್ಜಿಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹತ್ತಿರ ಬರ್ತಾವೆ. ಸೊ ಇದೊಂದು ವಿಜುವಲೈಸ್ ಮಾಡ್ಕೊಳಕ್ಕೆ, ಅಂದರೆ ಎಲೆಕ್ಟ್ರಿಕ್ ಫೀಲ್ಡಲ್ಲೇ ಸ್ಟ್ರಾಂಗ್ ಆಯಿತು ವೀಕ್ ಆಯಿತು. ಆ ಸ್ಟ್ರಾಂಗ್ ವೀಕ್ ಇದ್ರ ಬಗ್ಗೆ ಈಗ ಹೇಳ್ಬಿಡ್ತೀನಿ ನೋಡ್ರಿ. ಎಲ್ಲೇ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಭಾಳಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕಡಿಮೆ ಜಾಗದಾಗ ಇರ್ತಾವಲ್ಲ, ಅಂದರೆ ವೇರ್ ದ ಡೆನ್ಸಿಟಿ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈಸ್ ಮೋರ್ ಕಾಂಪ್ಯಾಕ್ಟ್. ನೀವು ಮಾರ್ಕೆಟಿಗೆ ಹೋದ್ರೆ ಊರೊಳಗೆ ಹೆಂಗೆ ಪಾಪ್ಯುಲೇಷನ್ ಜಾಸ್ತಿ ಇರುತ್ತಲ್ಲ, ಜನಸಂಖ್ಯೆ, ಕೊರೋನಾ ಇರಲಿ ಬಿಡಲಿ ಸಂಬಂಧ ಇಲ್ಲ ಅಂಥೇಳಿ, ಸೊ ಹಂಗೆ ಡೆನ್ಸಿಟಿ ಎಲ್ಲ ಜಾಸ್ತಿ ಇರುತ್ತಲ್ಲ, ವೇರ್ ದರ್ ಆರ್ ಮೋರ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಕಾಂಪ್ಯಾಕ್ಟ್ ಡೆನ್ಸ್ ಇರ್ತೈತಲ್ಲ, ಅಲ್ಲೇ ಅದನ್ನು ನೋಡಿ ನಾವು ಹೇಳಬೇಕು, ಓ ಇಲ್ಲೇ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಸ್ಟ್ರಾಂಗ್, ದಿಸ್ ಈಸ್ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ. ವೆನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಫಾರ್ ಅವೇ ಫ್ರಾಮ್ ಈಚ್ ಅದರ್, ದೂರ ಇದ್ದರೆ ಅದಕ್ಕೆ ವೀಕ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಕರೀತಾರೆ. ನೋಡ್ರಿ, ನಾನು
ಡಿಫ್ರೆಂಟ್ ವೆರೈಟಿ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ಸ್ನ ಆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನೋಡಿ ಹೆಂಗೆ ಕಂಡು ಹಿಡಿಬೇಕು ಅಂತ ಹೇಳಾಕತ್ತೀನಿ. ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ವೇರ್ ದ ಎಲೆಕ್ಟ್ರಿಕ್ ಫೀಲ್ಡ್ಸ್ ಲೈನ್ಸ್ ಆರ್ ಕಾಂಪ್ಯಾಕ್ಟ್ ಕ್ಲೋಸ್ ಟು ಈಚ್ ಅದರ್. ನೆಕ್ಸ್ಟ್, weak electric field is where the electric field lines are far away from each other. ಆಮೇಲೆ ವೆನ್ ಇನ್ನೊಂದು ಬರ್ತೈತೆ ಯಾವುದು, ಸಾರಿ, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್, ಇನ್ನೊಂದು ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಬರ್ತಾವೆ. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗಂದ್ರೆ ವೆನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್. ನೋಡ್ರಿ, ಈ ಡೈಗ್ರಾಮ್ನೊಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ದೀಸ್ ಪ್ಯಾರಲಲ್, ನಾ ಇಲ್ಲಿ ಡ್ರಾ ಮಾಡಿದ್ನಲ್ಲ, ಆರ್ ದೀಸ್ ಪ್ಯಾರಲಲ್? ನೋ. ಸೊ ದಿಸ್ ಈಸ್ ನಾನ್ ಯೂನಿಫಾರ್ಮ್. ಇಲ್ಲಿ ಡ್ರಾ ಮಾಡಿದ ಒಂದು ನಾನ್ ಯೂನಿಫಾರ್ಮದ ಎಕ್ಸಾಂಪಲ್ ಇದು. ಯಾವಾಗ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಒಂದಕ್ಕೊಂದು ಪ್ಯಾರಲಲ್ ಆ್ಯಂಡ್ ಇಕ್ವಿ ಡಿಸ್ಟೆಂಟ್ ಇರ್ತಾವೆ. ಇಕ್ವಿ ಡಿಸ್ಟೆಂಟ್ ಅಂದ್ರೇನು, ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಇವೆರಡು ನೋಡು ಒಂದು ಡಿಸ್ಟೆನ್ಸ್ 5 ಸೆಂಟಿಮೀಟರ್ ಇದ್ದರೆ ನೆಕ್ಸ್ಟ್ ಮತ್ತು 5 ಸೆಂಟಿಮೀಟರ್ 5 ಸೆಂಟಿಮೀಟರ್ 5 ಸೆಂಟಿಮೀಟರ್ ಹಿಂಗೆ ಕಂಟಿನ್ಯೂ ಆದರೆ ದಟ್ ಈಸ್ ಕಾಲ್ಡ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ವೆನ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ parallel to each other and equidistant, then that kind of an electric field is referred to as uniform electric field. Non-uniform electric field naga when they are not parallel and not equidistant, 4 ಟೈಪ್ ಬರ್ತಾವೆ. ಸೊ ಈ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿದೆ ಅಂಥೇಳಿ ವಿಜುವಲೈಸ್ ಮಾಡ್ಕೊಳಕ್ಕೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬೇಕಾಗ್ತಾವೆ. ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಅಂಥೇಳಿ ಡೆಫಿನಿಷನ್ ಕೇಳಿದರೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಅನ್ನೋದೊಂದು ಕರ್ವು, ಸ್ಪೇಸ್ನಲ್ಲಿ 3 ಡೈಮೆನ್ಷನಲ್ ಒಂದು ಕರ್ವ್. ಅದು ಆ ಕರ್ವ್ ಎಂಥ ಕರ್ವ್ ಅಂದ್ರೆ, ಆ ಕರ್ವ್ನಲ್ಲಿ ಒಂದು ಟೆಸ್ಟ್ ಪಾಸಿಟಿವ್ ಚಾರ್ಜ್ ಇಟ್ಟರೆ ಆ ಟೆಸ್ಟ್ ಪಾಸಿಟಿವ್ ಚಾರ್ಜ್ ಅದ್ರ ಗುಂಟನ್ನು ಹಿಂಗೆ ಮೂವ್ ಆಗ್ತದೆ. ಅಂದರೆ ಆ ಟೆಸ್ಟ್ ಪಾಸಿಟಿವ್ ಚಾರ್ಜ್ ವಿಲ್ ಮೂವ್ ಆರ್ ಟೆಂಡ್ ಟು ಮೂವ್ ಅಲಾಂಗ್ ದಟ್ ಕರ್ವ್. ದಟ್ ಕರ್ವ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್. ಹೌದಾ? ಸೊ ಇಷ್ಟ ಆತ. ಬೇರೆ ಬೇರೆ ಟೈಪ್ ಆಫ್ ಡೈಗ್ರಾಮ್ಸ್ ಕೊಟ್ಟಾರೆ. ಈಗಲ್ಲೇ ಡೈಗ್ರಾಮ್ನ ಆಲ್ರೆಡಿ ಡ್ರಾ ಮಾಡೀನಿ. ಓನ್ಲಿ ಪಾಸಿಟಿವ್ ಇದ್ದಾಗ ರೇಡಿಯಲಿ ಔಟ್ವರ್ಡ್ಸ್, ಓನ್ಲಿ ನೆಗೆಟಿವ್ ಇದ್ದಾಗ ರೇಡಿಯಲಿ ಇನ್ವರ್ಡ್ಸ್. ರೇಡಿಯಲಿ ಅಂತ ಅನ್ನಕತ್ತೀನಲ್ಲ ನಾನು, ವಾಟ್ ಡು ಯು ಮೀನ್ ಬೈ ರೇಡಿಯಲಿ? ಅಲಾಂಗ್ ದ ರೇಡಿಯಸ್. ಓನ್ಲಿ ಪಾಸಿಟಿವ್ ಇದ್ದರೆ ಅಲಾಂಗ್ ದ ರೇಡಿಯಸ್ ಅಂದ್ರೆ ಅಲ್ಲೊಂದು ಸರ್ಕಲ್ ಐತೆ ಅಂತ ನಾವು ಇಮ್ಯಾಜಿನ್ ಮಾಡಿದರೆ, ಇದು ಆಲ್ರೆಡಿ ಡ್ರಾ ಮಾಡಿ ನಾಗಲೇ. ಲೆಟ್ ಮಿ ಡ್ರಾ ಇಟ್ ಒನ್ಸ್ ಅಗೇನ್. ಇಫ್ ದರ್ ಈಸ್ ಓನ್ಲಿ ಒನ್ ಪಾಸಿಟಿವ್ ಚಾರ್ಜ್, ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ರೇಡಿಯಲಿ ಔಟ್ವರ್ಡ್ಸ್ ಲೈಕ್ ದಿಸ್, ಎಲ್ಲ ಕಡೆ ಹಿಂಗೆ. ನೆಗೆಟಿವ್ ಚಾರ್ಜ್ ಇದ್ರೆ ಹಿಂಗೆ ರೇಡಿಯಲಿ ಇನ್ವರ್ಡ್ಸ್ ಇರ್ತಾವೆ. ಯು ಕ್ಯಾನ್ ಸಿ ದೇರ್ ಇನ್ ದ ಡೈಗ್ರಾಮ್. ನೆಕ್ಸ್ಟು ಥರ್ಡ್ ಡೈಗ್ರಾಮಲ್ಲಿ ಏನೈತಲ್ಲ, ವಿಚ್ ಐ ಹ್ಯಾಡ್ ಆಲ್ರೆಡಿ ಡ್ರಾನ್ ಹಿಯರ್, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇತ್ತು. ಫೋರ್ತ್ ಡೈಗ್ರಾಮ್ 2 ಪಾಸಿಟಿವ್ ಇದ್ರೆ ಆ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅರೇಂಜ್ ಆಗಿರ್ತಾವೆ. ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಜನರಲ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಇವು ಇಂಪಾರ್ಟೆಂಟ್, ಎಕ್ಸಾಮ್ನೊಳಗೆ ಕೇಳ್ತಾರೆ. ಡೆಫಿನಿಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನು ಕೇಳ್ಬೋದು. ಆಗಲೇ ಹೇಳಿದ್ನಲ್ಲ 1 ಮಾರ್ಕ್ಸಿದ್ದು, 1 ಮಾರ್ಕ್ಸಿಗೆ ಅಂತ ಹೇಳಿ. ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸಿಗೆ ಜನರಲಿ ಕೇಳ್ತಾರೆ, ಇಂಪಾರ್ಟೆಂಟು. ಆ್ಯಂಡ್ ಇನ್ನೊಂದು ಎದಕ್ಕೆ ಇಂಪಾರ್ಟೆಂಟು ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂದರೆ, ಒನ್ಸ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಮುಂದೆ ನಾವು ಅದನ್ನು ಕಲಿತೀರಿ. ಸೊ ಇದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಂಬಿಟ್ರೆ ಅದನ್ನು ಮುಗಿಸ್ದಂಗೆ. ಫಸ್ಟ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್. ಸೊ ಬೇರೆ ಬೇರೆ ಟೆಕ್ಸ್ಟ್ ಬುಕ್ನೊಳಗೆ ಇದ್ರ ಪ್ರಾಪರ್ಟೀಸ್ ಹಿಂದೆ ಮುಂದೆ ಕೊಟ್ಟಿರ್ತಾರೆ, ಅವ ಪಾಯಿಂಟ್ಸ ಇರ್ತಾವೆ. ಇಫ್ ಅ ಫೀಲ್ಡ್ ಲೈನ್ ಈಸ್ ಅ ಕರ್ವ್, ದ ಟ್ಯಾಂಜೆಂಟ್ ಆಟ್ ಎನಿ ಪಾಯಿಂಟ್ ಟು ಇಟ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ದ ಫೀಲ್ಡ್ ಅಟ್ ದಟ್ ಪಾಯಿಂಟ್. ಈಗ ನೋಡ್ರಿ, ಏನು ಹಿಂಗಂದ್ರೆ, ಒಂದು ಪಾಸಿಟಿವ್ ಚಾರ್ಜ್ ಒಂದು ನೆಗೆಟಿವ್ ಚಾರ್ಜ್ನ ತೊಗೊತೀನಿ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ರೀತಿ ಕರ್ವ್ ಇರ್ತಾವೆ ಅಂತ ಆಗಲೇ ಹೇಳಿದ್ದೆ. ದೇ ವಿಲ್ ಸ್ಟಾರ್ಟ್ ಫ್ರಮ್ ಪಾಸಿಟಿವ್ ಆ್ಯಂಡ್ ಅಟ್ ನೆಗೆಟಿವ್. ಆಮೇಲೆ ಇನ್ನೊಂದು ಹೇಳಿದ್ದೆ ನಿಮ್ಗೆ, ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ಹೌದಾ? ವೆಕ್ಟರ್ ಕ್ವಾಂಟಿಟಿ. ಸೊ ವೆಕ್ಟರ್ ಕ್ವಾಂಟಿಟಿ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಹ್ಯಾಸ್ ಡೈರೆಕ್ಷನ್. ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತಂದರೆ, ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಟ್ ಈಸ್, ಇದನ್ನು ಆಲ್ರೆಡಿ ಹೇಳಿನ, ಇಟ್ ಈಸ್ in the same direction, it is in the same direction as force, electrostatic force experienced by a positive charge. Positive test charge ಅಂತ ತಗೋಬೋದು, ಪಾಸಿಟಿವ್ ಚಾರ್ಜ್ ಅಂತ ತಗೋಬೋದು. ನೋಡ್ರಿ, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದೊಂದು ವೆಕ್ಟರ್ ಕ್ವಾಂಟಿಟಿ.
ಆಲ್ರೆಡಿ ನಾವು ಅದ್ರ ಮೇಲೆ ನ್ಯೂಮರಿಕಲ್ಸು ಮಾಡೀವಿ. ನಾ ಹೇಳಿದ್ನಲ್ಲ, ಹಿಂಗೆ ಪಾಸಿಟಿವ್ ಚಾರ್ಜ್ ಇದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಹಿಂಗೆ ಅವೇ ಫ್ರಾಮ್ ದ ಪಾಸಿಟಿವ್ ಚಾರ್ಜ್ ಹೋಗ್ತೈತಿ, ಅದಕ್ಕೊಂದು ಡೈರೆಕ್ಷನ್ ಉಂಟು. ಸೊ ಈಗ ಸ್ಟ್ರೇಟ್ ಇತ್ತಂದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಹಿಂಗೆ ಹೇಳ್ಬೋದು. ನೋಡ್ರಿ, ಇಲ್ಲಿ ಒಂದು ಪಾಯಿಂಟ್ ಮಾರ್ಕ್ ಮಾಡ್ತೀನಿ ನಾನು. ಈ ಪಾಯಿಂಟ್ ಮಾರ್ಕ್ ಮಾಡಿ ಈ ಪಾಯಿಂಟ್ನೊಳಗೆ ಏನು ಇಲೆಕ್ಟ್ರಿಕ್ ಫೀಲ್ಡ್ ಐತಲ್ಲ ಅದು ಡೈರೆಕ್ಷನ್ ಹೆಂಗೆ ಅಂತ ಯಾರು ಕೇಳಿದ್ರೆ ಹಿಂಗೆ. ಇಲ್ಲೊಂದು ಪಾಯಿಂಟ್ ಮಾರ್ಕ್ ಮಾಡಿದರೆ ಹಿಂಗೆ ಅಂತ ಹೇಳ್ಬೋದು. ಹಿಂಗೆ ಕರ್ವ್ ಇದ್ದಾಗ ಸಪೋಸ್ ಈಗ ಇಲ್ಲೊಂದು ಪಾಯಿಂಟ್ನ ಮಾರ್ಕ್ ಮಾಡ್ತೀನಿ, ಲೆಟ್ ಅಸ್ ಸೇ ಪಾಯಿಂಟ್ ಪಿ. ಸೊ ಪಾಯಿಂಟ್ ಪಿ ಒಳಗೆ ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ, ಟ್ರೈ ಮಾಡಿರಿ, ಅರ್ಥ ಮಾಡಿಕೊಂಡು ಆನ್ಸರ್ ಮಾಡೋಕ್ಕೆ. ಆಟ್ ಪಾಯಿಂಟ್ ಪಿ ದೇರ್ ವಿಲ್ ಬಿ ಹೌ ಮೆನಿ ಎಲೆಕ್ಟ್ರಿಕ್ ಫೀಲ್ಡ್ಸ್, ಎಷ್ಟು ವ್ಯಾಲ್ಯೂಸ್ ಇರ್ತಾವೆ? 2, ಹೌದಾ? ಒಂದು ಈ ಪಾಸಿಟಿವ್ ಚಾರ್ಜ್ನಿಂದನೂ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರ್ತೈತಿ. ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ನಾನು ಹೇಳೀನಿ, ಈ ಪಾಸಿಟಿವ್ ಚಾರ್ಜ್ನಿಂದ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಮೇ ಬಿ 15 ನ್ಯೂಟನ್ ಪರ್ ಕೂಲಮ್ ಇರಬಹುದು. ಅಂದ್ರೆ 50 ನ್ಯೂಟನ್ ಪರ್ ಕೂಲಮ್ ಮೀನಿಂಗ್ ಏನು? ಇಲ್ಲಿ 1 ಕೂಲಮ್ ಚಾರ್ಜ್ ನೀವು ಇಟ್ಟರೆ ಅದರ ಮೇಲೆ ನಾವು 50 ನ್ಯೂಟನ್ ಫೋರ್ಸ್ ಹಾಕ್ತೀವಪ್ಪ ಅಂತಿದ್ದು ಹೇಳ್ತದೆ. ಸಿಮಿಲರ್ಲಿ ನೆಗೆಟಿವ್ ಚಾರ್ಜ್ನಿಂದ ಈ ಪಾಯಿಂಟ್ನೊಳಗೆ ಎಲೆಕ್ಟ್ರಿಕ್ ಫೀಲ್ಡ್ 8 ನ್ಯೂಟನ್ ಪರ್ ಕೂಲಮ್ ಇರಬಹುದು. ದಟ್ ಮೀನ್ಸ್ ದೆರ್ ಆರ್ 2 ಎಲೆಕ್ಟ್ರಿಕ್ ಫೀಲ್ಡ್ಸ್ ಆಟ್ ಪಾಯಿಂಟ್ ಪಿ. ಇಫ್ ದೆರ್ ಆರ್ 2 ಎಲೆಕ್ಟ್ರಿಕ್ ಫೀಲ್ಡ್ಸ್, ಎರಡು ಸೇರಿ ಒಂದಲ್ಲೇ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಬರ್ತದೆ ನೋಡ್ರಿ, ಬೋತ್ ಟುಗೆದರ್, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇಂದ. ಅದು ಬಂತಲ್ಲ, ಆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗೆ ಇರ್ತೈತಿ? ಡೈರೆಕ್ಷನ್. ಈಗ ಪಾಸಿಟಿವ್ ಚಾರ್ಜ್ ಅಷ್ಟೇ ಇತ್ತಂದರೆ ಇದು ಹಿಂಗೆ ಇರ್ತಿತ್ತು, ಅವೇ ಫ್ರಮ್ ದ ಪಾಸಿಟಿವ್ ಚಾರ್ಜ್. ನೆಗೆಟಿವ್ ಇದ್ರಷ್ಟೇ ಇದು ಹಿಂಗೆ ಇರ್ತಿತ್ತು, ಟುವರ್ಡ್ಸ್ ನೆಗೆಟಿವ್. ಬಟ್ ಎರಡೂ ಇರೋದ್ರಿಂದ ಇಲ್ಲಿ ರಿಸಲ್ಟೆಂಟ್ ಬರ್ತೈತಲ್ಲ, ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್, ಅದು ಹೆಂಗಿರುತ್ತೆ ಅಂತ ಹೇಳಕತ್ತಾರೆ ಗೊತ್ತನ ಅವರು. ಆಟ್ ಎನಿ ಪಾಯಿಂಟ್ ಆನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್. ಅಂದ್ರೆ ಯಾರೊಬ್ರು ಬಂದು ನಿಮಗೆ ಕೇಳಿದ್ರು, ನೋಡಪ್ಪ ಈ ಎಲೆಕ್ಟ್ರಿಕ್ ಫೀಲ್ಡನ್ನು ನಾವು ಒಂದು ಪಾಯಿಂಟ್ ಮಾರ್ಕ್ ಮಾಡೀನಿ, ಈ ಪಾಯಿಂಟ್ನೊಳಗೆ ನನಗೆ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆ ಪಾಯಿಂಟ್ನೊಳಗೆ ಹೆಂಗೆ ಐತಿ ಅಂತ ಕೇಳಿದ್ರೆ ಅವ್ರಿಗೇನು ಹೇಳ್ಬೇಕು? ನೋಡಪ್ಪ ಇಲ್ಲೊಂದು ಇದನ್ನು ಡ್ರಾ ಮಾಡು, ಏನಂತಾರೆ ಅದಕ್ಕೆ? ಟ್ಯಾಂಜೆಂಟ್. ನಿನಗೆ ಯಾವ ಪಾಯಿಂಟ್ನೊಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಹೆಂಗಿದೆ ಅಂತ ಕೇಳಿದರೆ ಆ ಪಾಯಿಂಟ್ನೊಳಗೆ ನೀವು ಟ್ಯಾಂಜೆಂಟ್ ಡ್ರಾ ಮಾಡಿದರೆ ದಟ್ ಟ್ಯಾಂಜೆಂಟ್ ಗಿವ್ಸ್ ಲೈಕ್ ಅಟ್ ದಿಸ್ ಪಾಯಿಂಟ್ ನಾವು ಆಗಲೇ ತೊಗೊಂಡಿದ್ವಿ. ಇಫ್ ಐ ಡ್ರಾ ಅ ಟ್ಯಾಂಜೆಂಟ್ ಹಿಯರ್, ಸೊ ದಿಸ್ ಗಿವ್ಸ್ ಮೀ ದ ಡೈರೆಕ್ಷನ್ ಆಫ್ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಟ್ ದಟ್ ಪಾಯಿಂಟ್. ಬಿಕಾಸ್ ಈ ಪಾಯಿಂಟ್ನೊಳಗೆ ಎರಡು ಅದಾವೆ ಎಲೆಕ್ಟ್ರಿಕ್ ಫೀಲ್ಡ್, ಒಂದು ಪಾಸಿಟಿವ್ ಇದು ಹಿಂಗಿರುತ್ತೆ, ನೆಗೆಟಿವ್ ಇದು ಹಿಂಗಿರುತ್ತೆ. ಎರಡೂ ಸೇರಿ ರಿಸಲ್ಟೆಂಟ್ ಹೆಂಗೆ ಬಂತು ಅಂತ ಎಲ್ಲಿ ಬರುತ್ತೆ ಅಂತ ಗೊತ್ತಾಗಬೇಕಂದ್ರೆ ಟ್ಯಾಂಜೆಂಟ್ ಡ್ರಾ ಮಾಡ್ಬೇಕು. ಇನ್ನೊಂದು ಸರ್ತಿ ಫಸ್ಟ್ ಪ್ರಾಪರ್ಟಿ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ನಮಗೇನು ಹೇಳ್ತೈತಿ? ಆಟ್ ಎನಿ ಪಾಯಿಂಟ್ ಆನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್. ಸೊ ಇದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್, ಹೌದಾ? ಆಟ್ ಎನಿ ಪಾಯಿಂಟ್ ಇಫ್ ಯು ವಾಂಟ್ ಟು ಫೈಂಡ್ ಔಟ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ದೆನ್ ಡ್ರಾ ಅ ಟ್ಯಾಂಜೆಂಟ್. ಆ ಪಾಯಿಂಟಿಗೆ ನೀವು ಟ್ಯಾಂಜೆಂಟ್ ಡ್ರಾ ಮಾಡಿದರೆ ಆ ಟ್ಯಾಂಜೆಂಟ್ ಯಾವ ಡೈರೆಕ್ಷನ್ ಒಳಗೆ ಇರ್ತೈತಿ, ಅದರ್ ಡೈರೆಕ್ಷನ್ನೊಳಗೆ ಆ ಪಾಯಿಂಟ್ನೊಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ವಿಚ್ ಚೇಂಜಸ್. ಮತ್ತು ಈ ಪಾಯಿಂಟ್ನೊಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಬೇಕಂದ್ರೆ ಹಿಂಗೆ ಟ್ಯಾಂಜೆಂಟ್ ಡ್ರಾ ಮಾಡಿರಿ, ಆ ಪಾಯಿಂಟ್ನೊಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಆ ಕಡೆ ಐತಿ, ಹಿಂಗೆ ಐತಿ. ಇಟ್ ಚೇಂಜಸ್ ಫ್ರಮ್ ಪಾಯಿಂಟ್ ಟು ಪಾಯಿಂಟ್. Second property of electric field lines, the field lines start from positive charges and end at negative charges. ಇದು ಗೊತ್ತೈತೆ ನಮ್ಗೆ ಸಿಂಪಲ್. ಇನ್ ದ ಕೇಸ್ ಆಫ್ ಅ ಸಿಂಗಲ್ ಚಾರ್ಜ್ ಇದ್ರೆ, ಈಗ ಪಾಸಿಟಿವ್ ನೆಗೆಟಿವ್ ಅಕ್ಕಪಕ್ಕದಲ್ಲಿ ಆಜು ಬಾಜು ಇದ್ರೆ ಪಾಸಿಟಿವ್ ಒಳಗೆ ಸ್ಟಾರ್ಟ್ ಆಗಿ ನೆಗೆಟಿವ್ ಒಳಗೆ ಎಂಡ್ ಆಗ್ತಾವೆ. ಇಲ್ಲೇ ಅಕಸ್ಮಾತ್ ಓನ್ಲಿ ಪಾಸಿಟಿವ್ ಇತ್ತಂತಿಕೋರಿ, ದಿರ್ ಇಸ್ ನೋ ನೆಗೆಟಿವ್ ಚಾರ್ಜ್ ಇನ್ ದ ವಿಸಿನಿಟಿ, ನೇಬರ್ಹುಡ್ನೊಳಗೆ ನೆಗೆಟಿವ್ ಇಲ್ಲೇ ಇಲ್ಲ, ಆವಾಗ ಅಸಂಪ್ಷನ್ ಮಾಡ್ತಾರೆ ಇವು ಇನ್ಫಿನಿಟಿ ಒಳಗೆ ಹೋಗ್ತಾವೆ, ಅಲ್ಲೆಲ್ಲೋ ಒಂದು ಕಡೆ ನೆಗೆಟಿವ್ ಚಾರ್ಜ್ ಸಿಗುತ್ತೆ, ಸಮ್ವೇರ್ ದೇ ವಿಲ್ ಫೈಂಡ್. ಬಿಕಾಸ್ ಯಾವಾಗಲೂ ನೇಚರ್ನೊಳಗೆ ಎಷ್ಟು ಪಾಸಿಟಿವ್ ಚಾರ್ಜ್ ಇರ್ತಾವಲ್ಲ ಅಷ್ಟು ನೆಗೆಟಿವ್ ಚಾರ್ಜ್ ಸಮ್ವೇರ್ ಎಲ್ಲರೂ ಇರಬೇಕು. ಯಾಕಂದರೆ ಎರಡು ಸೇರಿ ಬ್ಯಾಲೆನ್ಸ್ ಆಗಿ ನ್ಯೂಟ್ರಲ್ ಆಗಬೇಕದು. ಇನ್ ದ ಕೇಸ್ ಆಫ್ ಅ ಸಿಂಗಲ್ ಚಾರ್ಜ್ ದ ಫೀಲ್ಡ್ ಲೈನ್ಸ್ ಸ್ಟಾರ್ಟ್ ಆರ್ ಎಂಡ್ ಆಟ್ ಇನ್ಫಿನಿಟಿ. ಓನ್ಲಿ ಪಾಸಿಟಿವ್ ಇದ್ದರೆ ಇವು ಹಿಂಗೆ ಹೋಗಿ ದೇ ವಿಲ್ ಎಂಡ್ ಆಟ್ ಇನ್ಫಿನಿಟಿ ಅಂತೀವಿ. ಓನ್ಲಿ ನೆಗೆಟಿವ್ ಇದ್ದರೆ ದೇ ವಿಲ್ ಕಮ್ ಫ್ರಾಮ್ ಇನ್ಫಿನಿಟಿ ಆ್ಯಂಡ್ ಎಂಡ್ ಆಟ್ ನೆಗೆಟಿವ್ ಚಾರ್ಜ್ ಅಂತ ಹೇಳ್ತೀವಿ. ಥರ್ಡ್ ಪ್ರಾಪರ್ಟಿ, ಇನ್ ಅ ಚಾರ್ಜ್ ಫ್ರೀ ರೀಜನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಕಂಟಿನ್ಯೂಸ್ ಕರ್ವ್ಸ್ ವಿತೌಟ್ ಬ್ರೇಕ್. ಅಂದರೆ ಬ್ರೇಕ್ ಆಗಂಗಿಲ್ಲ. ಇನ್ನು ಚಾರ್ಜ್ ಫ್ರೀ ರೀಜನ್ ಅಂದರೆ ನೋಡಿರಿ, ಸಪೋಸ್ ಇಲ್ಲೇ ನಾನೊಂದು ಪಾಸಿಟಿವ್ ಚಾರ್ಜ್ ತೊಗೊತಾನೆ, ಹೌದಾ? ಈ ಪಾಸಿಟಿವ್ ಚಾರ್ಜ್ ಬಿಟ್ಟರೆ ದೇರ್ ಆರ್ ನೋ ಅದರ್ ಚಾರ್ಜಸ್ ಹಿಯರ್ ಅಂತ ಅನ್ಕೋರಿ. ದೇರ್ ಆರ್ ನೋ ಅದರ್ ಚಾರ್ಜಸ್, ಬೇರೆ ಆ ಚಾರ್ಜ್ ಇಲ್ಲೇ ಇಲ್ಲ. ಚಾರ್ಜ್ ಫ್ರೀ ರೀಜನ್ ಇದ್ರೆ ಅವ್ರು ಹೇಳ್ತಾರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಲ್ ಬಿ ಕಂಟಿನ್ಯೂಸ್.
ಲೈಕ್ ದಿಸ್ ಹೊಂಟ್ಬಿಡ್ತಾವೆ ಹಂಗೆ ವಿತೌಟ್ ಬ್ರೇಕ್. ಅಕಸ್ಮಾತ್ ಯಾವುದೋ ಒಂದು ಚಾರ್ಜ್ ಬಂತಂದ್ರೆ ಅದ್ರಾಗ ಎಂಡ್ ಆಗ್ಬೋದು ಅಷ್ಟೇ ಅಲ್ಲಿ ಹೋಗಿ. ಸೊ ಚಾರ್ಜ್ ಫ್ರೀ ರೀಜನ್ ಒಳಗಿದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಲ್ ಜಸ್ಟ್ ಕಂಟಿನ್ಯೂ. ಫೋರ್ತ್ ಪಾಯಿಂಟ್, ಇದು ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇವೆಲ್ಲನೂ ಇಂಪಾರ್ಟೆಂಟ್, ಅದರೊಳಗೆ ಫೋರ್ತ್ ಮತ್ತು ಎಕ್ಸ್ಟ್ರಾ ಇಂಪಾರ್ಟೆಂಟ್. ಫೀಲ್ಡ್ ಲೈನ್ಸ್ ಕ್ಯಾನ್ ನೆವರ್ ಕ್ರಾಸ್ ಈಚ್ ಅದರ್. ಅಂದರೆ ಹಿಂಗೂ ಹೇಳ್ತಾರೆ ಇದನ್ನು, ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. ಅದನ್ನು ಹೆಂಗೆ ಹೇಳ್ತಾರೆ, ಇಫ್ ಟೂ ಫೀಲ್ಡ್ ಲೈನ್ಸ್ ಹ್ಯಾಪನ್ ಟು ಇಂಟರ್ಸೆಕ್ಟ್ ಇಟ್ ವುಡ್ ಮೀನ್ ದ್ಯಾಟ್ ಅ ಪಾಸಿಟಿವ್ ಟೆಸ್ಟ್ ಚಾರ್ಜ್ ಪ್ಲೇಸ್ಡ್ ಅಟ್ ದಟ್ ಪಾಯಿಂಟ್ ಕ್ಯಾನ್ ಮೂವ್ ಇನ್ ಟೂ ಡಿಫರೆಂಟ್ ಡೈರೆಕ್ಷನ್ಸ್ ಸೈಮಲ್ಟೇನಿಯಸ್ಲಿ ವಿಚ್ ಇಸ್ ನಾಟ್ ಪಾಸಿಬಲ್. ಏನು ಹಿಂಗೆ ಅಂತ ಹೇಳ್ತೇನೆ ನೋಡ್ರಿ. ಆಮೇಲೆ ನೀವು ಸ್ಕೂಲ್ನೊಳಗೆ ಇದನ್ನು ಕಲ್ತಿರ್ಬೇಕು, ವಿ ಕೆನಾಟ್ ಡ್ರಾ ಟೂ ಟ್ಯಾಂಜೆಂಟ್ಸ್ ಅಟ್ ಅ ಸೇಮ್ ಪಾಯಿಂಟ್ ಅಂತ. ಒಂದು ಪಾಯಿಂಟ್ನೊಳಗೆ ಒಂದು ಟ್ಯಾಂಜೆಂಟ್ ಇರ್ತೈತೆ ಒಂದು ಕರ್ವಿಗೆ, ವಿ ಕೆನಾಟ್ ಡ್ರಾ ಟೂ ಟ್ಯಾಂಜೆಂಟ್ಸ್. ಸ್ಪರ್ಶಕ, ಟ್ಯಾಂಜೆಂಟ್ ಅಂದರೆ ಸ್ಪರ್ಶಕ. ಓಕೆ, ಇಲ್ಲಿ ನೋಡ್ರಿ, ಅವ್ರೇನು ಹೇಳ್ತಾರೆ, ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹಿಂಗೆ ಇಂಟರ್ಸೆಕ್ಟ್, ಒಂದಕ್ಕೊಂದು ಕ್ರಾಸ್ ಆಗಂಗಿಲ್ಲ. ದೇ ಡು ನಾಟ್ ಕ್ರಾಸ್. ಯಾಕೆ ಅಂತಂದ್ರೆ ಇದಕ್ಕೆ ರೀಸನ್ ಕೇಳ್ತಾರೆ, ಗಿವ್ ರೀಸನ್. ಟೂ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್, ಗಿವ್ ರೀಸನ್ ಅಂತ ಕೇಳ್ತಾರೆ. ಅವಾಗ ಅದಕ್ಕೆ ಎರಡು ರೀಸನ್, ಎರಡು ಟೈಪ್ ನೀವು ಆನ್ಸರ್ ಮಾಡ್ಬೋದು. ಒಂದು, ನಾ ಆಗಲೇ ಹೇಳಿದೆ, ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಪಾತ್ಸ್ ಅಲಾಂಗ್ ವಿಚ್ ಟೆಸ್ಟ್ ಪಾಸಿಟಿವ್ ಚಾರ್ಜ್ ಮೂವ್. ಹೌದಾ? ಈಗ ಇದೊಂದು ಟೆಸ್ಟ್ ಪಾಸಿಟಿವ್ ಚಾರ್ಜ್ ಬಿಡ್ರಿ, ಇಲ್ಲಿಂದ ಕೈ ಬಿಡ್ರಿ ಅದನ್ನು. ಸೊ ಈ ಟೆಸ್ಟ್ ಪಾಸಿಟಿವ್ ಚಾರ್ಜ್ಗೆ ಅದ್ರ ಮನೆಯೊಳಗೆ ಹೇಳಿರ್ತಾರೆ ಅಪಿನಿಯನ್, ಯಾವಾಗಲೂ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೆಂಗೆ ಹೋಗ್ತಾವೆ ಅದರ ಡೈರೆಕ್ಷನ್ನಾಗ ಹೋಗ್ಬೇಕು ಅಂತ. ಸೊ ಇಲ್ಲಿ ಟೆಸ್ಟ್ ಪಾಸಿಟಿವ್ ಚಾರ್ಜ್ ಬಿಡ್ರಿ, ಇಟ್ ವಿಲ್ ಸ್ಟಾರ್ಟ್ ಮೂವಿಂಗ್. ಇಲ್ಲಿ ತನಕ ಬಂದು ಈ ಜಂಕ್ಷನಿಗೆ ಬಂದು ನಿಂತು ದಿಸ್ ಟೆಸ್ಟ್ ಪಾಸಿಟಿವ್ ಚಾರ್ಜ್ ವಿಲ್ ಸ್ಟಾರ್ಟ್ ಟು ಕ್ರೈ. ಅಳ್ಕೊಂಡ್ಕೊಂಡು ಬಿಡ್ತೈತಿ ಈಗ ಅದು. ಎದಕ್ಕೆ? ಅದು ಗೊತ್ತಾಗಂಗಿಲ್ಲ, ಈ ಕಡೆ ಹೋಗಲಿ. ಬಿಕಾಸ್ ಮನ್ಯಾಗ ಏನು ಹೇಳ್ಯಾರ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಯಾವ ಕಡೆ ಹೋಗ್ತೈತೆ ಆ ಕಡೆ ಹೋಗು. ಎಲ್ಲಿ ಹೋಗ್ಬೇಕಿತ್ತು? ದೇರ್ ಆರ್ ಟೂ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಅವ್ರ ಮನೆಯೊಳಗೆ ಹೇಳ್ಯಾರ, ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ನಾಗ ಹೋಗ್ಬೇಕು ನೀನು. ಎರಡು ಕ್ರಾಸ್ ಆಗಿ ಒಂದು ಪಾಯಿಂಟ್ನೊಳಗೆ ಬಂದರೆ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಕ್ಯಾನ್ ದಿಸ್ ಟೆಸ್ಟ್ ಪಾಸಿಟಿವ್ ಚಾರ್ಜ್ ಮೂವ್ ಇನ್ ಬೋತ್ ಡೈರೆಕ್ಷನ್ ಸೈಮಲ್ಟೇನಿಯಸ್ಲಿ. ಅಂದರೆ ಇಲ್ಲೇ ಸೊ ಈಗ ನೀವ ಒಂದು ರೋಡ್ನೊಳಗೆ ಹೊಂಟಾಗ ಒಂದು ಸರ್ಕಲ್ ಬಂತಂತಿಕೋರಿ, ಆ ಸರ್ಕಲ್ನೊಳಗೆ ಒಬ್ಬರೇ ಎರಡು ರೋಡ್ನಾಗ ಹೋಗೋಕೆ ಬರ್ತೈತಿ. ಒಮ್ಮೆ ಈ ಕಡೆನೂ ನೀವೇ ಹೊಂಟಿರಿ, ಆ ಕಡೆನೂ ನೀವೇ ಹೊಂಟಿರಿ. ಇಟ್ಸ್ ನಾಟ್ ಪಾಸಿಬಲ್. ಸೊ ಅದಕ್ಕೆ ಏನು ಹೇಳ್ತಾರೆ, ಟೆಸ್ಟ್ ಪಾಸಿಟಿವ್ ಚಾರ್ಜ್ ಆಟ್ ಅ ಜಂಕ್ಷನ್ ಆಟ್ ಇಂಟರ್ಸೆಕ್ಷನ್ ಇಟ್ ಕೆನಾಟ್ ಮೂವ್ ಇನ್ ಟೂ ಡಿಫ್ರೆಂಟ್ ಡೈರೆಕ್ಷನ್. ಸೊ ಅದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕೆನಾಟ್ ಕ್ರಾಸ್ ಈಚ್ ಅದರ್ ಅಂತ ಫೋರ್ತ್ ಪಾಯಿಂಟ್. ಇನ್ನೊಂದು ರೀತಿ ನಾವು ಹೆಂಗೆ ಎಕ್ಸ್ಪ್ಲೈನ್ ಮಾಡ್ಬೋದು ಅಂದರೆ, ನೀವು ಹಿಂಗೆ ಹೇಳ್ಬೋದು, electric field lines do not intersect each other because we cannot draw two tangents at the same point. Because tangent na ಹೇಳಿದೆ ಆಗಲೇ, tangent ಏನು ಹೇಳಿದೆ ನಾ, tangent gives us direction of electric field. ಹೌದಾ? ಸೊ ಈಗ ಒಂದು ಪಾಯಿಂಟ್ನೊಳಗೆ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ನೀವು ಡ್ರಾ ಮಾಡೋಕ್ಕೆ ಹೋದರೆ ಎರಡೆರಡು ಎಲೆಕ್ಟ್ರಿಕ್ ಫೀಲ್ಡ್ ಬಂದರೆ ಎರಡು ಟ್ಯಾಂಜೆಂಟ್ ಬಂದುಬಿಡ್ತಾವಲ್ಲ ಜಾಮೆಟ್ರಿಕಲಿ, ವಿಚ್ ಇಸ್ ನಾಟ್ ಪಾಸಿಬಲ್. ಸೊ ಅದಕ್ಕೆ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ ಯಾವಾಗಲೂ ಒಂದಕ್ಕೊಂದು ಹಿಂಗೆ ಪ್ಯಾರಲಲ್ ಇರ್ತಾವೆ ಹೊರತು ಒಂದಕ್ಕೊಂದು ಹಿಂಗೆ ಇಂಟರ್ಸೆಕ್ಟ್ ಆಗಂಗಿಲ್ಲ. ಇದು ಫೋರ್ತ್ ಪಾಯಿಂಟ್. ಸೊ ಇನ್ನೆರಡು ಪಾಯಿಂಟ್ ಅದಾವೆ. ಇಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಫಾರ್ಮ್ ಲೂಪ್ಸ್, ಕ್ಲೋಸ್ಡ್ ಕರ್ವ್ಸ್. ಅಂದರೆ ಈ ಪಾಯಿಂಟ್ ಬಗ್ಗೆ ನಾವು ಆ್ಯಕ್ಚುಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟೀಸ್ ಬಂದಾಗ ಇನ್ನು ಸ್ವಲ್ಪ ಡೀಟೇಲಾಗಿ ಅರ್ಥ ಮಾಡ್ಕೋಬೋದು. ಈ ಸದ್ಯ ಸಿಂಪಲ್ಲಾಗಿ ಅಷ್ಟೇ ಅರ್ಥ ಮಾಡ್ಕೋರಿ. ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ದೇ ಡು ನಾಟ್ ಸ್ಟಾರ್ಟ್ ಆ್ಯಂಡ್ ಎಂಡ್ ಅಟ್ ದ ಸೇಮ್ ಪಾಯಿಂಟ್. ಲೈಕ್ ಇಟ್ಸ್ ನಾಟ್ ಪಾಸಿಬಲ್ ಲೈಕ್ ದಿಸ್. ಏನು, ಒಂದು ಪಾಸಿಟಿವ್ ಚಾರ್ಜ್ನಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಸ್ಟಾರ್ಟ್ ಆಗಿ ವಾಪಸ್ ಪಾಸಿಟಿವ್ ಚಾರ್ಜ್ನಾಗ ಎಂಡ್ ಆಗಿಬಿಡೋದು, ಹಿಂಗೆ ಆಗಂಗಿಲ್ಲ. ದೇ ವಿಲ್ ಸ್ಟಾರ್ಟ್ ಆಟ್ ಒನ್ ಪಾಯಿಂಟ್ ಆ್ಯಂಡ್ ಎಂಡ್ ಆಟ್ ಡಿಫ್ರೆಂಟ್ ಪಾಯಿಂಟ್. ವೇರಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ನಾವು ಯಾವಾಗ ಕಲಿತೀವಲ್ಲ ಅಲ್ಲಿ ಹಂಗೆ ಕ್ಲೋಸ್ಡ್ ಲೂಪ್ಸ್ ಬರ್ತಾವೆ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಸ್ಟಾರ್ಟ್ ಮತ್ತು ಎಂಡ್ ಆಗೋದು ಸೇಮ್ ಪಾಯಿಂಟ್ನೊಳಗೆ ಆಗ್ತಾವೆ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಗಂಗಿಲ್ಲ. ಇದ್ರ ಬಗ್ಗೆ ಹೆಚ್ಚಿಗೆ ಅಲ್ಲಿ ಬಂದಾಗ ಡಿಸ್ಕಸ್ ಮಾಡೋಣಂತೆ. ನೆಕ್ಸ್ಟ್ ಪಾಯಿಂಟ್, ಸಿಕ್ಸ್ತ್ ಪಾಯಿಂಟ್ನ ಆ್ಯಕ್ಚುಲಿ ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೀನಿ. ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಕ್ಲೋಸ್ ಟುಗೆದರ್ ವೇರ್ ದ ಫೀಲ್ಡ್ ಈಸ್ ಸ್ಟ್ರಾಂಗರ್ ಆ್ಯಂಡ್ ದೇ ಆರ್ ಫಾರ್ ಅಪಾರ್ಟ್ ವೇರ್ ದ ಫೀಲ್ಡ್ ಈಸ್ ವೀಕರ್. ಇದ್ರ ಜೊತೆ ನಾನು ನಿಮ್ಗೆ ಯೂನಿಫಾರ್ಮ್ ಆ್ಯಂಡ್ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬಗ್ಗೆನೂ ಹೇಳಿದ್ದೆ. ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗೆ ರೆಪ್ರೆಸೆಂಟ್ ಮಾಡ್ತಾವೆ ಅಂದ್ರೆ ಅವು, ವೆನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್ ಆ್ಯಂಡ್ ಈಕ್ವಿ ಡಿಸ್ಟೆಂಟ್, ದೆನ್ ದ್ಯಾಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಇದು ನಮಗೆ ಮತ್ತೆ ಮುಂದೆ ಯೂಸ್ ಆಗ್ತೈತೆ, ಅಲ್ಲಿ ಬಂದಾಗ ಹೇಳ್ತೀನಿ. ಈ ಸದ್ಯ ಅಂತೂ ಈ ಪಾಯಿಂಟ್ನೊಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹತ್ತಿರ ಇದ್ದರೆ ಸ್ಟ್ರಾಂಗು, ದೂರ ಇದ್ದರೆ ವೀಕ್.
ಪ್ಯಾರಲಲ್ ಆಗಿ ಇಕ್ವಿಡಿಸ್ಟೆಂಟ್ ಇದ್ದರೆ ಯೂನಿಫಾರ್ಮ್, ನಾನ್ ಪ್ಯಾರಲಲ್ ನಾನ್ ಇಕ್ವಿಡಿಸ್ಟೆಂಟ್ ಇದ್ದರೆ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇಲ್ಲಿಗೆ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕಾನ್ಸೆಪ್ಟ್ ಮುಗೀತು. ನೆಕ್ಸ್ಟ್ ಇಲೆಕ್ಟ್ರಿಕ್ ಡೈಪೋಲ್ ಅಂತ ಹೇಳಿ ಒಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಸ್ಟಾರ್ಟ್ ಆಗ್ತೈತಿ, ವಿಚ್ ವಿ ವಿಲ್ ಡೂ ಇನ್ ದ ನೆಕ್ಸ್ಟ್ ವಿಡಿಯೋ. ಆ ಎಲೆಕ್ಟ್ರಿಕ್ ಡೈಪೋಲ್ ಕನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡ್ಮೇಲೆ ಅದ್ರ ಮೇಲೆ 2 ಡೆರಿವೇಷನ್ಸ್ ಬರ್ತಾವೆ, ವೆರಿ ಇಂಪಾರ್ಟೆಂಟ್ ಡೆರಿವೇಷನ್ಸ್. ಈ ಚಾಪ್ಟರ್ನೊಳಗೆ ನೆಕ್ಸ್ಟ್ ಈಗ 5 ಡೆರಿವೇಷನ್ ಬರ್ತಾವೆ ಟೋಟಲಿ. ನೆಕ್ಸ್ಟ್ ಇಲ್ಲಿಂದ ಆ 5 ಡೆರಿವೇಷನ್ ಮಾಡಿದರೆ ಇದು ಚಾಪ್ಟರ್ ಮುಗಿತೈತಿ. ಔಟ್ ಆಫ್ ದೋಸ್ 5 ಇದು ಕೊರೋನಾ ಲಾಕ್ಡೌನ್ ಸಲುವಾಗಿ ಏನು 30% ಸಿಲೆಬಸ್ ತೆಗೆದಾರಲ್ಲ, ಔಟ್ ಆಫ್ ದೋಸ್ 5 ಡೆರಿವೇಷನ್ ದ ಲಾಸ್ಟ್ ಒನ್ 5th ಒನ್ ಸಿಲೆಬಸ್ಸಿಗೆ ತೆಗೆದಾರ. ಅಂದ್ರೆ 4 ಡೆರಿವೇಷನ್ಸ್ ನಾವು ಇನ್ನೂ ಮಾಡ್ಬೇಕು, ವಿಚ್ ವಿಲ್ ಕಂಪ್ಲೀಟ್ ದ ಚಾಪ್ಟರ್. ಸೊ ಇಲೆಕ್ಟ್ರಿಕ್ ಡೈಪೋಲ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಕನ್ಸೆಪ್ಟ್. ನೆಕ್ಸ್ಟ್ ವಿಡಿಯೋದ್ರೊಳಗೆ ಎಲೆಕ್ಟ್ರಿಕ್ ಡೈಪೋಲ್ ಅರ್ಥ ಮಾಡಿಕೊಂಡು ಇಫ್ ಪಾಸಿಬಲ್ 2 ಡೆರಿವೇಷನ್ ಅಥವಾ ಅಟ್ಲೀಸ್ಟ್ 1 ಡೆರಿವೇಷನ್ ಅಂತೂ ಪಕ್ಕ ಮಾಡೋಣ ಅಂತ ವಿಲ್ ಸಿ. ಥ್ಯಾಂಕ್ ಯು. ನಮಸ್ಕಾರ.